ಸರ್ ನಮಸ್ಕಾರ. ನಮಸ್ಕಾರ ಸರ್. ವೆಲ್ಕಮ್ ಟು ಸಿಲ್ವರ್ ಸ್ಕ್ರೀನ್ 23 ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ವೆರಿ ಮಚ್ ಸರ್. ನನ್ನ ಹೆಸರು ಆರ್ಯ ಜಾಗ್ವಾರ್ ಅಂತ. ಫಸ್ಟ್ ಬಂದಿದ್ದೆ ಸಿಲ್ವರ್ ಸ್ಕ್ರೀನ್ 23 ಯೂಟ್ಯೂಬ್ ಚಾನಲ್ ಪ್ರೇಕ್ಷಕರು ಎಲ್ಲರಿಗೂ ಆರ್ಯ ಜಾಗ್ವಾರ್ ಮಾಡುವ ನಮಸ್ಕಾರಗಳು ಸರ್. ಸರ್, ಆರ್ಯ ಜಾಗ್ವಾರ್ ಅವರು ಯಾರು? ಆರ್ಯ ಜಾಗ್ವಾರ್ ಅಂತ ಹೇಳಿದ್ರೆ ಆ್ಯಕ್ಚುಲಿ ನಾನು ಫಿಲ್ಮ್ ಇಂಡಸ್ಟ್ರಿಗೆ ಬಂದಾಗ ನಂದು ಬೇರೆ ನೇಮ್ ಇತ್ತು, ವರದರಾಜನ್ ಅಂತ ಹೇಳಿದೆ. ಸೊ ಕೆಲವು ಡೈರೆಕ್ಟ್ಸ್ ಬಂದರೆ ಇಸ್ ನಾಟ್ ಪವರ್ಫುಲ್ ಅಂತ ಹೇಳ್ತಾಯಿದ್ರು. ದೆನ್ ಐ ಥಾಟ್ ಆಫ್ ಕೀಪಿಂಗ್ ಆರ್ಯ ಬಟ್ಟನ್ ಅಂತ ಹೇಳಿದೆ, ಯಾಕೆಂದರೆ ನಮ್ಮದು ಅಮಿತಾಬ್ ಬಚ್ಚನ್ ಈ ಥರ ಎಲ್ಲ ಇದ್ದಾಗ. ಸೊ ಐ ಬಿಲೀವ್ ಇನ್ ದಟ್ ಫ್ಯಾಸಿನೇಟಿಂಗ್ ಯಾವುದು ನೇಮ್ಸ್. ಯಾಕೆಂದರೆ ನಮ್ಮ ರಾಜ್ಕುಮಾರ್ ಇರ್ಬೋದು, ಎಲ್ಲ ಆರ್ಟಿಸ್ಟ್ಗಳು ಅಷ್ಟೇ ಅದು ಒರಿಜಿನಲ್ ನೇಮ್ಗಿಂತ ಬೇರೆ ಪವರ್ಫುಲ್ ನೇಮ್ಸಿಂದ ಬಂದಿರೋದು, ಅದೊಂದು ಕಲ್ಚರ್ ಇರೋದ್ರಿಂದ ನಾನು ಅದೇ ಥರ ನನ್ನ ಹೆಸರು ವರದರಾಜನ್ ಅಂತಿದ್ದನ್ನು ನಾನು ಮಾಡಿದಾಗ ಆರ್ಯ ಬಟ್ಟನ್, ಯಾಕೆಂದರೆ ಅಮಿತಾಬ್ ಬಚ್ಚನ್ ಅಂತ ಇದ್ದಾಗ ನಾವು ಕನ್ನಡದಲ್ಲಿ ಆರ್ಯ ಬಟ್ಟನ್ ಅಂತ ಹೇಳಿದ್ರೆ ನಮ್ಮದು ಬಟ್ಟನ್ ಅನ್ನೋದು ನಮ್ಮದು ಫ್ಯಾಮಿಲಿ ನೇಮ್ ಇರೋದ್ರಿಂದ ಇಟ್ಕೊಂಡ್ರೆ ಇಟ್ ಶುಡ್ ಬಿ ವೆರಿ ಪವರ್ಫುಲ್ ಆಗಿರುತ್ತೆ ಅಂತ ಹೇಳಿದ್ರೆ ಐ ಬಿಲೀವ್ ದಟ್ ಆಲ್ ಮೈ ಆನ್ಸೆಸ್ಟರ್ಸ್ ಆಲ್ ಬಟ್ಟನ್ ಅಂತಲೇ ಇರೋದ್ರಿಂದ. ಬಟ್ ಏನಾಯಿತು ಅಂದರೆ ನಮ್ಮ ಫಿಲಿಮ್ ಇಂಡಸ್ಟ್ರಿನಲ್ಲಿ ಆರ್ಯ ಬಟ್ಟನ್ ಹೋಗ್ಬಿಟ್ಟಿದ್ದೆ, ಆರ್ಯ ಬಿಟ್ಬಿಟ್ರು ಬಟ್ಟ ಅಂತ ಕರೆಕ್ಷನ್ ಮಾಡಿಬಿಟ್ರು. ಪ್ರತಿಯೊಬ್ಬರು ಹಾಗೆ ಮಾಡಿದ್ರು. ಯಾಕೋ ಅದು ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಆಮೇಲೆ ಒಂದು ಫೈನ್ ಡೇ ಇದನ್ನೇನಾದ್ರು ಚೇಂಜ್ ಮಾಡಬೇಕು ಅಂತ ಅನ್ಕೋತಾ ಇದ್ದಾಗ ನನ್ನ ಮಗಳು ಲಂಡನಲ್ಲಿ ಬಂದಿದ್ದೆ, ಜಾಗ್ವಾರ್ ಕಾರ್ ತೊಗೊಂಡ್ರು. ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದುಬಿಟ್ಟಿದ್ದೆ. ನನ್ನ ಕಸಿನ್ಸ್ ಎಲ್ಲ ಮಾತಾಡ್ತಾ ಬೇರೆ ಹೆಸರು ಚೇಂಜ್ ಮಾಡಬೇಕು ಅಂತ ಹೇಳಿದಾಗ, ದೊಡ್ಡಪ್ಪ ಯಾಕೆ ಬಟ್ಟನ್ನು ಜಾಗ್ವಾರ್ ಇಟ್ಕೊಂಡ್ಬಿಡೋಗಿ ಇನ್ನೂ ಚೆನ್ನಾಗಿರುತ್ತೆ ಅಂತಂದು. ಐ ಫೀಲ್ ಜಾಗ್ವಾರ್ ಅನ್ನೋದು ಇದು ಒಂದು ಕ್ರೂಯಲ್ ಅನಿಮಲ್ ಅದು. ಬಿಕಾಸ್ ನಾನು ಮಾಡೋ ಪಾತ್ರಗಳೆಲ್ಲ ಬಂದಿದೆ, ಒಂದು ಡಾನು, ವಿಲನ್ನು, ಗ್ಯಾಂಗ್ಸ್ಟರು, ಇಲ್ಲ ಅಂತ ಒಂದು ಟೆರರಿಸ್ಟ್ ಕ್ಯಾರೆಕ್ಟ್ರು, ಈ ಥರ ಕ್ಯಾರೆಕ್ಟ್ಸ್ ಬಿಟ್ಟು ಬೇರೆ ಇನ್ಯಾವ ಕ್ಯಾರೆಕ್ಟ್ಸು ನಾನು ಮಾಡಲಿಲ್ಲ. ನಂದು ಆಲ್ರೆಡಿ ಐ ಕಂಪ್ಲೀಟೆಡ್ 40 ಮೂವೀಸ್ ಕಂಪ್ಲೀಟ್ ಆಯಿತು ನಂದು ಕನ್ನಡದಲ್ಲಿ. ತೆಲುಗುನಲ್ಲಿ ಒಂದು 3 ಪಿಕ್ಚರ್ ಮಾಡಿದೆ. ಹಿಂದಿನಲ್ಲಿ ಅಕ್ಬರ್ ಅಂತ ಹೇಳಿದ್ರೆ ಅದೊಂದು ಗ್ಯಾಂಗ್ಸ್ಟರ್ ಕ್ಯಾರೆಕ್ಟರ್ ಮಾಡಿದೆ. ಬಟ್ ಆ ಪಿಕ್ಚರು ಕೆಲವು ರಿಲೀಸ್ ಆಗಿಲ್ಲ, ಕೆಲವು ರಿಲೀಸ್ ಆಗಿದೆ. ಸೊ ದಿಸ್ ಈಸ್ ಮೈ. ನಿಮ್ಮ ಸಿನಿಮಾ ಪಯಣ ಹೆಂಗೆ ಶುರು ಆಯಿತು? ಸರ್, ನನಗೆ ಸಿನಿಮಾ ಪಯಣ ಅಂತಂದರೆ ನನಗೆ ಅಟ್ ದ ಏಜ್ ಆಫ್ 8 or 9 ಇರಬೇಕು ಅನಿಸುತ್ತೆ. ನನಗೊಬ್ಬ ಫ್ರೆಂಡ್ ಒಬ್ಬ ಇದ್ದ, ಶೇಷಾದ್ರಿ ಅಂತ. ಬಟ್ ಇವಾಗ ನನಗೆ ಗೊತ್ತಿಲ್ಲ ಅವ್ರು ಏನೋ ಯಾರು ಎತ್ತ ಅಂತ ಹೇಳಿದೆ. ಆ ಟೈಮಲ್ಲಿ ಈ BA ಅರಸುಕುಮಾರ್ ಅಂತ ಹೇಳಿದ್ರೆ ನಮ್ಮ ಶ್ರೀನಗರದಲ್ಲಿದ್ದರು ಅವರು. ಅವರು ಬಂಗಾರದ ಹೂವು, ರಾಜ್ಕುಮಾರ್ ಪಿಕ್ಚರ್ಸ್ ಎಲ್ಲ ತೆಗಿತಾಯಿದ್ರು. ಆಮೇಲೆ ಇದೆ ಅವರಿಗೆ ತುಂಬ ಅವಾರ್ಡ್ಸ್ ಎಲ್ಲ ಬಂದಿದೆ, ಸ್ಟೇಟ್ ಅವಾರ್ಡ್ಸು, ಇಂಟರ್ನ್ಯಾಷನಲ್ ಅವಾರ್ಡ್, ಬಂಗಾರದ ಹೂವು ಅನ್ನೋಕ್ಕೆ ಸ್ಟೇಟ್ ಅವಾರ್ಡ್ಸು, ನ್ಯಾಷನಲ್ ಅವಾರ್ಡ್ಸ್ ಎಲ್ಲ ಬಂದಿದೆ. ಅವ್ರ ಮನೆಗೆ ಒಂದು ದಿವಸ ಕರ್ಕೊಂಡೋದ. ಸೊ ರೆಗ್ಯುಲರಾಗಿ ಅವ್ರನ್ನ ಟಚ್ಗೆ ಹೋದ್ವಿ ನಾವು. ಅವ್ರ ಜೊತೆ ನಾವು ಬೆಳಗ್ಗೆ 7:30 8 ಗಂಟೆಗೆ ಹೋಗಿ ಅವ್ನು ಎಬ್ಬಿಸ್ಬಿಟ್ಟು ಮಾತಾಡ್ಸ್ಕೊಂಡು ಗುಡ್ ಮಾರ್ನಿಂಗ್ ಹೇಳ್ಬಿಟ್ಟು ಬರ್ತಾಯಿದ್ವಿ. ನಮ್ಮ ಮನೇಲಿ ಗೊತ್ತಿರಲಿಲ್ಲ, ಯಾಕೆಂದರೆ ಅವಾಗ 8-9 ವರ್ಷ ಇರ್ಬೋದು ಅನಿಸುತ್ತೆ. ಆಮೇಲೆ ಒಂದು 10 ವರ್ಷದ ಪಿಕ್ಚರಲ್ಲಿ ಒಂದು ನನಗೆ ಸರಿಯಾಗಿ ಜ್ಞಾಪಕ ಇಲ್ಲ, ಬೆಟ್ಟದ ಹುಲಿನ ಯಾವುದೋ ಒಂದು ಪಿಕ್ಚರ್ ಮಾಡಿದ್ರು ಒಂದು, ನನಗೆ ಸರಿಯಾಗಿ ಜ್ಞಾಪಕದಲ್ಲಿಲ್ಲ. ಅದರಲ್ಲಿ ಬಂದುಬಿಟ್ಟಿದೆ, ನನಗೊಂದು ಕ್ಯಾರೆಕ್ಟರ್ ಹಾಕೋದು. ಅದು ಇಲ್ಲ, ಬೇತಾಳ ಗುಡ್ಡ ಅಂತ ಬರ್ತಾಯಿದೆ ನೋಡಿ, ಬೇತಾಳ ಗುಡ್ಡ ಅಂತ ಹೇಳಿದೆ. ಅಲ್ಲಿ ಬೀಗಲ್ ರಾಕ್ ಅಂತಿದೆ, ಅಲ್ಲೊಂದು ದೊಡ್ಡ ಬಂಡೆ ಇದೆ, ಅಲ್ಲೇ ಬೇತಾಳ ಗುಡ್ಡ ಅಂತ ಹೇಳಿದೆ ಒಂದು ಬೋರ್ಡೆಲ್ಲ ಹಾಕಿದ್ರು. ನಾನು ಆವಾಗ 9-10 ವರ್ಷ ಇರ್ಬೋದು. ಅಲ್ಲಿ ಬಂದಿದ್ದೆ, ನನಗೆ ಕ್ಯಾರೆಕ್ಟರ್ ಕೊಟ್ಟರು. ಏನು ಅಂತಂದ್ರೆ ಅದ ಮೇಲೆ ನಿಂತ್ಕೊಂಡು ಅಮ್ಮ ಅಂತ ಕರೆಯೋದು, ಅದೊಂದು ಸೀನ್ ಅದು. ಸೊ ಅಲ್ಲಿಂದ ನನಗೆ ಒಂಥರ ಮೋಟಿವೇಶನ್ ಸ್ಟಾರ್ಟ್ ಆಯಿತು. ಆಮೇಲೆ ಕಾಲೇಜ್ ಲೈಫು ಆ ಟೈಮಲ್ಲೆಲ್ಲ ಮನೇಲಿ ಬಿಡ್ತಾ ಇರಲಿಲ್ಲ. ಬಟ್ ಪುಟ್ಟಣ್ಣ ಅವ್ರ ಪರಿಚಯ ಹೆಂಗಾಗಿತ್ತು ನಿಮಗೆ? ಪುಟ್ಟಣ್ಣ ಬಂದುಬಿಟ್ಟಿದೆ ಆ್ಯಕ್ಚುಲಿ ಆಫೀಸ್ ಬಂದಿದೆ ಇಲ್ಲಿ ಜಯನಗರದಲ್ಲಿ ಇತ್ತದು. ಜಯನಗರದಲ್ಲಿ SS ಕಾಲೇಜ್ ಆ್ಯಂಡ್ ಇದೆಯಲ್ಲ, ಜಸ್ಟ್ ಆಪೋಸಿಟ್ ಮಾಡಿ ಮೇಲೆ ಅವರೆಲ್ಲ ಇದ್ದರು. ಸೊ ಹೀಗೆ ನಮಗೆ ಆವಾಗಿಂದ ಚಿಕ್ಕ ವಯಸ್ಸಿಂದ 10ನೇ ವರ್ಷದಿಂದ ಸಿನಿಮಾ ಹುಚ್ಚು ಹಿಡಿದ್ಬಿಡ್ತು. 8-9ನೇ ವರ್ಷಕ್ಕೇ ಆ ಒಂದು ಪಿಕ್ಚರ್ ಮಾಡಿದೆ, ಚಿಕ್ಕ ಹುಡುಗನ ಕ್ಯಾರೆಕ್ಟರ್. ಆವತ್ತಿಂದ ಸಿನಿಮಾ ಮಾಡಬೇಕು ಅಂತ ಹೇಳಿದೆ. ಆಮೇಲಿಂದ ಹಂಗೆ ಅವ್ರ ಜೊತೆ ಇವ್ರ ಜೊತೆ ಎಲ್ಲ ಹುಡುಕೊಂಡು ಓಡಾಡ್ತಾ ಇದ್ದೆ. ಆಮೇಲಿಂದ ಇಲ್ಲಿ ಡೈನೋಸರ್ ಕಾಲೇಜ್ ಕೆಳಗಡೆ ಬಂದಿದ್ದೆ, ಸ್ಟುಡಿಯೋ ಇತ್ತು ಅದು. ಡೈನೋಸರ್ ಕಾಲೇಜ್ ಇವಾಗ ಏನಿದೆಯೋ ಅಲ್ಲಿ ಕೆಳಗಡೆ ಸ್ಟುಡಿಯೋ ಇತ್ತು, ಅಲ್ಲಿ ರಾಜ್ಕುಮಾರ್ ಶೂಟಿಂಗ್ಸ್ ಎಲ್ಲ ನಡೀತಾ ಇತ್ತು. ಸೊ ಅದಕ್ಕೆಲ್ಲ ಹೋಗಿ ಆವಾಗ ಮನೇಲಿ ಗೊತ್ತಾಗ್ತಾ ಇರಲಿಲ್ಲ, ಹಿಂಗೆ ಹೋಗಿ ಬರ್ತಾಯಿದ್ದೆ ನಾನು. ಆಮೇಲೆ ಪುಟ್ಟಣ್ಣ ಕಣಗಲ್ ಅವ್ರ ಇದು ಸಿಕ್ತು, ನನಗೆ ಜಾಗ ಸಿಕ್ತು. ಸೊ ಅವ್ರ ಆಫೀಸ್ಗೆಲ್ಲ ರೆಗ್ಯುಲರಾಗಿ ಹೋಗ್ತಾಯಿದ್ದೆ. ಸರ್, ಆವಾಗ ನಾನು ಇನ್ನೂ ಒಂದು 22 ಇಯರ್ಸ್ ಇರ್ಬೋದು ಅನಿಸುತ್ತೆ ನನಗೆ ಆವಾಗ ಐ ಆಮ್ ವೆರಿ ಪ್ಯಾಷನೇಟ್ ಅಬೌಟ್ ಆ್ಯಕ್ಟಿಂಗ್ ಇನ್ ಮೂವೀಸ್. ಸೊ ಆ ಟೈಮಲ್ಲಿ ನಾನು ರೆಗ್ಯುಲರಾಗಿ ಅವ್ರ ಆಫೀಸೆಲ್ಲ ಇತ್ತು. ಸೊ ನಾನು ರೆಗ್ಯುಲರಾಗಿ ಹೋಗ್ತಾಯಿದ್ದೆ, ಮೀಟ್ ಮಾಡ್ತಾಯಿದ್ದೆ. ಅವರು ಈ ಋಣಮುಕ್ತಳು ಅಂತ ಹೇಳಿದ್ರೆ ಒಂದು ಪಿಕ್ಚರ್ ಮಾಡಬೇಕು ಅಂತ ಹೇಳಿದೆ.
ನಾನು ತುಂಬ ಸಲ ಅವ್ರು ರೆಗ್ಯುಲರಾಗಿ ಮೀಟ್ ಮಾಡ್ತಾ ಇದ್ದೆ. ಅವ್ರದ್ದು ಆಫೀಸ್ ಎಲ್ಲ ಇತ್ತು, ಅವಾಗೆಲ್ಲ ಫ್ಯಾಕ್ಟ್ರಿಗೆ ಹೊಟ್ಟು ಬರಬೇಕಾದ್ರೆ ನಾನು ಕೆಲಸದಲ್ಲಿದ್ದೆ. ಸೊ ಆ ಟೈಮಲ್ಲೆಲ್ಲ ಮೀಟ್ ಮಾಡ್ತಾ ಇದ್ದೆ. ಅವಾಗ ಋಣಮುಕ್ತಳು ಒಂದು ಪಿಕ್ಚರ್ ಮಾಡಬೇಕು ಅಂತ ಹೇಳಿದೆ. ಅದರಲ್ಲಿ ಬಂದಿದ್ದು ಒಂದು ಲೀಡ್ ಕ್ಯಾರೆಕ್ಟರ್ಗೆ ನನಗೆ ಹೇಳಿದ್ರು, ನಿನ್ನ ಕೈಲಿ ಮಾಡಿಸ್ತೀನಿ, ಬಟ್ ಅದೊಂದು ಆಡಿಷನ್ ಇದೆ, ನೀನು ಮಾಡಬೇಕು ಅಂತ. ಆಯಿತು ಸರ್ ಅಂತಂದೆ. ಅದರಲ್ಲಿ ಇಬ್ಬರೇ ಇದ್ದಿದ್ದು, ನಾನು ಇನ್ನೊಬ್ಬ ಪ್ರಕಾಶ್ ಅಂತ ಹೇಳಿದ್ದೆ. ಒಂದು ಲೀಡ್ ಕ್ಯಾರೆಕ್ಟರ್ ಅದು, ಋಣಮುಕ್ತಳಿಗೆ ಮೇಯ್ನ್ ಕ್ಯಾರೆಕ್ಟ್ರೇ ಅದು, ಆ ಕ್ಯಾರೆಕ್ಟ್ರಿಗೆ ಅಂತ ಹೇಳಿದ್ರು. ನಾನು ಅವತ್ತೇನಾಯಿತು ಅಂತಂದರೆ, ನಾನು ಅವ್ರು 3 ಗಂಟೆಗೆ ಬಾ ಅಂದರು. ನಾನು ಕೆಲಸದಲ್ಲಿದ್ದೆ, ಫ್ಯಾಕ್ಟ್ರಿಗೆ ಹೋಗ್ತಾಯಿದ್ದೆ. ಈಗ ಬಂದ್ಬೇಡ 12 ಗಂಟೆಗೆ ಅಂದ್ಕೊಂಡು ಫ್ಯಾಕ್ಟ್ರಿಗೆ ಹೋದರೆ ಅಲ್ಲಿ ಎಕ್ಸ್ಟರ್ನಲ್ ಆರ್ಟಿಸ್ಟ್ ಎಲ್ಲ ಬಂದು ಲಾಕ್ ಮಾಡಿಬಿಟ್ರು. ಆರ್ಟಿಸ್ಟ್ ಬಂದಾಗ ನಾವೆಲ್ಲೂ ಎದ್ದು ಹೋಗಿ ಬಿಡಲ್ಲ ಅವರು, ಏಕೆಂದರೆ ಪ್ರತಿಯೊಂದನ್ನು ಚೆಕ್ ಮಾಡ್ತಾ ಇರ್ತಾರೆ, ವಿ ಶುಡ್ ಬಿ ಆನ್ಸರಬಲ್. ಆಮೇಲಿಂದ ತಿರ್ಗಾ ನಾನು 5 ಗಂಟೆ 6 ಗಂಟೆಗೆ ಹೋದ ತಕ್ಷಣ ಅವ್ರು ಹೇಳಿದ್ರು, ಏನೋ ನೀನು 2 ಗಂಟೆಗೆ ಬಾ, 3 ಗಂಟೆಗೆ ಬಾ ಅಂತ, 6 ಗಂಟೆಗೆ ಬರ್ತೆ, ಇನ್ನೊಬ್ಬ ಪ್ರಕಾಶ ಅಂತ ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ. ಆಯಿತು ಗುರುಗಳೇ, ನೆಕ್ಸ್ಟು ಪಿಕ್ಚರಲ್ಲಿ ಬಸವಣ್ಣದೂಬಲ್ಲಿ ಮಾಡಿಸೋಣ ಅಂತ ಹೇಳಿದ್ರೆ ಒಂದು ಒಳ್ಳೆ ಲೀಡ್ ಕ್ಯಾರೆಕ್ಟರ್ಗೆ ಪ್ಲ್ಯಾನ್ ಮಾಡಿದ್ರು. ಏನ ರೆಗ್ಯುಲರ್ ಟಚ್ಚಲ್ಲಿದ್ದೆ ಅವ್ರ ಜೊತೆಗೆ. ಅವರು ಮಾಡಿಸ್ತೀನಿ ಅಂತಲೇ ಹೇಳ್ತಾಯಿದ್ರು. ಆಮೇಲೆ ಬಸವಣ್ಣದೂಬನಲ್ಲಿ ಒಂದು ಲೀಡ್ ಕ್ಯಾರೆಕ್ಟರ್ಗೆಲ್ಲ ಪ್ಲ್ಯಾನ್ ಮಾಡಿದ್ರು. ಬಟ್ ಏನಂತಂದರೆ ಅದ್ರಲ್ಲಿ ಮಾಡುವ ಅದೃಷ್ಟ ನಮಗೂ ಇರಬೇಕು. ಪಾಪ ಅವರು ಅದು ಹೇಳಿ ಪಿಕ್ಚರ್ ಶುರು ಮಾಡಿದ ಒಂದು ನಾನು ಇದಕ್ಕೆಲ್ಲ ಹೋಗಿದ್ದೆ, ಅವ್ರದ್ದು ಯಾವುದೋ ಮುಹೂರ್ತಕ್ಕೆಲ್ಲ ಹೋಗಿದ್ದೆ. ಅದಾದ ಒಂದು 10 ಶೂಟಿಂಗ್ ಇನ್ನೂ ಜಸ್ಟ್ ಸ್ಟಾರ್ಟ್ ಆಗಿತ್ತು. ಒಂದು 10-15 ಡೇಸ್ಗೆ ನ್ಯೂಸ್ ಬಂತು, ಸಾರ್ ಹೊರಟೋಗ್ಬಿಟ್ರು ಅಂತ. ಸೊ ಅದಾದಮೇಲೆ ರವಿ ಅವರು ತೊಗೊಂಡ್ರು. ಸೊ ಅವರಿಂದ ನಮಗೇನು, ಸೊ ಈ ಥರ ಸುಮಾರು ಆಫರ್ಸ್ ಎಲ್ಲ ನಾನು ಮಿಸ್ ಆಗಿದೆ ಸರ್. ಅದಾದಮೇಲಿಂದ ಮತ್ತೆ ಒಂದು ಫಿಲ್ಮ್ ಅಂತ ಹೇಳಿದ್ರೆ ಒಂದು 5-6 ಪಿಕ್ಚರ್ ಮಾಡಿದೆ. ಆಮೇಲೆ ಮದುವೆ ಆಯಿತು, ಸೊ ಮಕ್ಕಳಾಯಿತು. ಒಂದು ದಿವಸ ಒಂದು ಪಿಕ್ಚರ್ ಶೂಟಿಂಗ್ ಹೋಗಿದ್ದೆ, ನನ್ನ ಆಸೆಯ ಹೂವೆ ಅಂತ. ಅದು ಮಧ್ಯರಾತ್ರಿ 3 ಗಂಟೆವರೆಗೂ ನಡೀತದೆ. ಮನೆಗೆ ಬಂದ ತಕ್ಷಣ ನಮ್ಮ ತಂದೆ ಕ್ಯಾಕರ್ಸ್ ಹೋಗೋದು, ಅಲ್ಲ ಹೆಂಡತಿ ಮಕ್ಕಳೆಲ್ಲ ಇಟ್ಕೊಂಡು ನೀನು ಇದು ಹೋಗೋದು ತಪ್ಪಾಗುತ್ತೆ ಅಂದರು. ಸೊ ಅವತ್ತಿಂದ ಬಿಟ್ಬಿಟ್ರೆ. ಆಮೇಲೆ ಅನ್ಎಕ್ಸ್ಪೆಕ್ಟೆಡಾಗಿ ಈ ಕೆಂಗೇರಿಯಲ್ಲಿ ಒಂದು ದಿವಸ ನಮ್ಮ ಫ್ರೆಂಡ್ ಮೀಟ್ ಮಾಡೋ ಅಂತ ಹೋದಾಗ ಅವ್ನು ಇರಲಿಲ್ಲ. ಅಲ್ಲಿಂದ ಒಂದು ಪಿಕ್ಚರ್ ಶೂಟಿಂಗ್ ನಡೀತಾ ಇತ್ತು. ನಾನು ನೋಡಿದ ತಕ್ಷಣವೇ ಎಲ್ಲರೂ ಹಾಗೆ ಬಿಟ್ಬಿಟ್ರು. ನನಗೆ ಇದು ತುಂಬ ಅನುಭವ ಆಗಿದೆ. ನಾನು ಕೆಲವು ದೊಡ್ಡ ದೊಡ್ಡ ಫಿಲಿಮ್ ಫಂಕ್ಷನ್ಸ್ ನಡೀತಾ ಇತ್ತು, ರಾಜ್ಕುಮಾರ್ದು ಅವ್ರದ್ದೆಲ್ಲ, ಈ ನಂದಾ ಥಿಯೇಟ್ರಲ್ಲೆಲ್ಲ. ಬಟ್ ಆ ಟೈಮಲ್ಲಿ ನಾನು ಹೋದಾಗಿಂದ ನಾನೊಬ್ಬ ಆರ್ಟಿಸ್ಟ್ ಅಂತ ಅಂದ್ಕೊಂಡು ಅವ್ರು ಬಿಟ್ಬಿಡ್ತಾ ಇದ್ದರು ಪೊಲೀಸ್ನವರು. ಯಾವತ್ತೂ ನನ್ನನ್ನು ಪೊಲೀಸ್ನವ್ರು ತಡೆದಿದ್ದೇ ಗೊತ್ತಿಲ್ಲ ನನಗೆ. ಸೊ ನಾನು ಆ ಥರ ಲುಕ್ ಇರ್ಬೋದು ಅಂತ ಅಂದ್ಕೊಂಡು ಆಮೇಲಿಂದ ನಾನು ಆ ಪಿಕ್ಚರ್ ಇದಕ್ಕೆ ಹೋದೆ. ಅಲ್ಲಿ ತುಂಬ ಪೊಲೀಸು ಫೋರ್ಸ್ ಎಲ್ಲ ಇತ್ತು, ಶೂಟಿಂಗ್ ನಡೀತಾ ಇತ್ತು. ನಾನು ನೋಡಿದ ತಕ್ಷಣವೇ ನಾನು ಕಾರಿಂದ ಇಳಿದು ಹೋದ ತಕ್ಷಣ ಬಿಟ್ಬಿಟ್ರು. ಆಮೇಲೆ ಡೈರೆಕ್ಟ್ರ್ ಎದ್ದು ಬಂದರು. ನಾನೇನೋ ದೊಡ್ಡ ಇವನು ಅಂದ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ನಮಸ್ಕಾರ ಸರ್ ಅಂದರೆ, ಸರ್ ನಮಗೇನೋ ಪಾತ್ರ ಇದ್ದರೆ ಕೊಡಿ ಸರ್ ಅಂದರೆ. ಇಲ್ಲ ಸರ್, ಪಾತ್ರ ಎಲ್ಲ ಫಿನಿಶ್ ಆಗಿದೆ, ನಿಮ್ಗೆ ಕೊಡೋಕ್ಕೆ ಏನೂ ಇಲ್ಲ, ಯಾವುದನ್ನ ಇದ್ದರೆ ಖಂಡಿತ ಹೇಳ್ತೀನಿ ಅಂದರು. ಆಮೇಲೆ ಜಸ್ಟ್ ಅದು ಬಂದೆ. ರಾತ್ರಿ 10 ಗಂಟೆಗೆ ಫೋನ್ ಬಂತು, ನಾಳೆ ಶೂಟಿಂಗ್ ಬನ್ನಿ ಅಂತ. ಅಲ್ಲಿ ಏನು ಅಂತಂತಂದರೆ ಈ ಪೈಲ್ಮಾನ್ಗಳು ನಿಂತ್ಕೊಂಡಿರ್ತಾವಲ್ಲ, ಎಲ್ಲರಿಗೂ ಎಣ್ಣೆ ಹಚ್ಕೊಂಡು ಕಚ್ಚಾ ಹಾಕ್ಕೊಂಡು ಇದು ಈ ಕ್ಯಾರೆಕ್ಟ್ರ್ ಅಂತ ಆಯಿತು ಅಂದೆ. ಈ ಕ್ಯಾರೆಕ್ಟ್ರ್ ಅನ್ನೋದು ಯಾವುದಾದ್ರೆ ಏನಂತ ಒಬ್ಬ ಆರ್ಟಿಸ್ಟ್ಗೆ ಆ ಒಂದು ಸೆಲೆಕ್ಷನ್ಗೆ ಹೋಗ್ಕೊಡ್ದು. ಬಟ್ ಏನಂದ ನಾನು ಮೆಂಟಲಿ ಬಂದ ಫಿಕ್ಸ್ ಫಾರ್ ದ ವಿಲನ್ ಕ್ಯಾರೆಕ್ಟರ್ಸ್ ಮಾಡಬೇಕು ಅಂತಲೇ ಫಿಕ್ಸ್ ಆದ. ಯಾಕಂದರೆ ವಿಲನ್ ಕ್ಯಾರೆಕ್ಟ್ರಿಗೆ ಭಾಷೆ ಅನ್ನೋದೇ ಇಲ್ಲ. ನಿಮ್ಗೆ ಹೀರೋಗೆ ಭಾಷೆ ಇದೆ, ಕಮಿಡಿಯನ್ಗೆ ಭಾಷೆ ಇದೆ, ಹೀರೋಯಿನ್ಗೆ ಭಾಷೆ ಇಲ್ಲ, ವಿಲನ್ಗೆ ಭಾಷೆ ಇಲ್ಲ. ಇದೊಂದು ಮಾತ್ರ ನಾನು ಅರ್ಥ ಮಾಡ್ಕೊಂಡಿದ್ದೆ ನಾನು. ಆಮೇಲೆ ನಾನು ಬರೋ ಸ್ಟೈಲೆಲ್ಲ ನೋಡಿದ ತಕ್ಷಣ ಡೈರೆಕ್ಟ್ ಹೇಳಿದ್ರು, ಬೇಡ ಕಚ್ಚಾಗಿ ಹಾಕೋದು ಬೇಡ, ಯಾಕಂದರೆ ಈ ಪೈಲ್ಮಾನ್ಗಳೆಲ್ಲ ನಿಂತ್ಕೋತಾರಲ್ಲ ಆ ಥರ ಅಂದ್ಕೊಂಡು ಕರೆದುಬಿಟ್ಟಿದೆ. ವಿಲನ್ ಪಕ್ಕದಲ್ಲಿ ನಿಲ್ಲಿಸ್ಬೋಣ, ಅವ್ರ ಫ್ರೆಂಡ್ ಕ್ಯಾರೆಕ್ಟರ್ ಹಾಕೋಣ ಅಂತ ಹೇಳಿದ್ರೆ ದೇ ಡಿಸೈಡೆಡ್. ಬಟ್ ಇದು ನನ್ನ ಜೀವನದಲ್ಲಿ ಮರೆಯಲಾಗದ ಅನುಭವ ಸರ್. ನಾವು ಕುಣಿಗಲ್ ಹತ್ರ ಒಂದು ಶೂಟಿಂಗ್ ಹೋಗಿದ್ವಿ. ಅವತ್ತು ಸ್ಯಾಟರ್ಡೆ 11 ಗಂಟೆಗೆ ಸ್ಕೂಲ್ ಮಕ್ಕಳು ಬಿಟ್ಟರು. ಅಲ್ಲಿ ಶೂಟಿಂಗ್ ಇತ್ತು. ಅಲ್ಲಿ ಏನು ಅಂತಂದರೆ ಹೀರೋಯಿನನ್ನು ನಾವು ಕರ್ಕೊಂಬಂದು ಅವಳಿಗೆ ಆ ಸ್ಕೂಲಲ್ಲಿ ಕಾಲೇಜಲ್ಲಿ ಬಿಡಬೇಕು, ಒಂದು ಓಪನ್ ಜೀಪಲ್ಲಿ ಬರಬೇಕು. ಬಟ್ ನನ್ನನ್ನು ನೋಡಿದ ತಕ್ಷಣ ಎಲ್ಲರೂ ಬಂದುಬಿಟ್ಟಿದೆ, ಓ ಯಾರೋ ಹಿಂದಿ ಆ್ಯಕ್ಟರ್ ಥರ ಇದ್ದಾರೆ ಅಂದ್ಕೊಂಡ್ಬಿಟ್ಟಿದೆ. ಎಲ್ಲರೂ ಆರ್ಯ ಜಾಗ್ವಾರ್ಗೆ ಜೈ, ಆರ್ಯ ಜಾಗ್ವಾರ್ಗೆ ಅಂತ ಹೇಳಿದೆ. ಹೀರೋ ಹತ್ರ ಯಾರೂ ಹೋಗಲಿಲ್ಲ. ಹೀರೋ ಹತ್ರ ಹೋಗಿದ್ದು 25%, 75% ನನ್ನ ಜೊತೆ ಮುತ್ಕೊಂಡ್ಬಿಟ್ರು ನಾನು. ಸೊ ನನಗೆ ಅನಿಸ್ತು, ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ಅನಿಸುತ್ತೆ ಅಂತ ಹೇಳಿದ್ರೆ. ಆಮೇಲಿಂದ ಊಟಕ್ಕೆ ಹೋಗ್ಬೇಕಾದ್ರೆ ಪೊಲೀಸ್ ಎಸ್ಕಾರ್ಟಲ್ಲಿ ಹೋದೆ, ಯಾಕಂದರೆ ಮೋರ್ ದೆನ್ 1000 ಸ್ಟೂಡೆಂಟ್ಸ್ ಇದರಲ್ಲಿ. ಊಟಕ್ಕೆ ಹೋದಾಗ ನನ್ನ ಕೈಲಾಗುತ್ತೆ. ಅಲ್ಲಿಂದ ಯಾವ ಸಿನಿಮಾ ಸರ್ ಅದು? ಇದು ಅದೊಂದಿತ್ತು ಕಾಲ, ಇವಂದದು ಯಾರು ಹೇಳಿ, ಇಷ್ಟೊತ್ತು ಹೇಳೋದಲ್ಲ, ಕನ್ನಡ ಆ್ಯಕ್ಟ್ರು ಆನಂದ್. ಆನಂದ್ ಪಿಕ್ಚರ್ ಅದು ಅದರಲ್ಲಿ. ಸೊ ಅದೊಂದು ಸುಮಾರು ಸೀನ್ಗಳೆಲ್ಲ ಮಾಡಿದ್ರು. ಯಾಕಂದರೆ
ಬಟ್ ಈ ನೋಡೋರೆಲ್ಲ ಅಂದರೆ ವಿಲನ್ಗಿಂತ ಇವರೇ ಸೂಪರ್ ಆಗಿದೆ ಅಂತ ಪ್ರತಿಯೊಬ್ಬರ ಬಾಯಲ್ಲಿ ಅದೇ ಬರೋಕ್ಕೆ ಶುರುವಾಯ್ತು ಅದು. ಯಾಕಂದರೆ ಮೈನ್ ವಿಲನ್ನು ರೇಣುಕಾ ಅಂತ ಹೇಳಿದ್ರೆ ಈಗ ನಮ್ಮ ಗಣೇಶ್ಗೆ ಮ್ಯಾನೇಜರ್ ಆಗಿದೆ ನನಗೆ. ಸೊ ಅವ್ರು ಮಾಡಿದ್ದೆ. ಸೊ ಅಲ್ಲಿಂದ ನಂದು ಜರ್ನಿ ನನ್ನ ಕೈಲೂ ಮಾಡೋಕ್ಕಾಗುತ್ತೆ ಅಂತ ಹೇಳಿದ್ರೆ ಇನ್ನೊಂದು ದಿವಸ ಒಂದು ದೇವಸ್ಥಾನದಲ್ಲಿ ಹೋದಾಗೆ ಒಂದು ಇಬ್ಬರು ಹುಡುಗರು ಬಂದು ದೇ ವಾಂಟ್ ಟು ಮೇಕ್ ಒಂದು ಮೂವಿ ಅಂತ ಹೇಳಿದೆ. ಸರ್ ನೀವು ಪಿಕ್ಚರ್ ಆ್ಯಕ್ಟ್ ಮಾಡ್ತೀರಾ ಅಂದರು. ನಮ್ಗೆ ಅವೆಲ್ಲ ಇಲ್ಲ ಸರ್ ಮಾಡಿ ಸರ್ ತುಂಬ ಸ್ಮಾರ್ಟ್ ಆಗಿದ್ದಾರೆ. ಆವಾಗ ಅನಿಸ್ತು ನನ್ನಲ್ಲಿ ಏನೋ ಒಂದು ಸ್ಮಾರ್ಟ್ನೆಸ್ ಇದೆ, ನನ್ನಲ್ಲಿ ಏನೋ ಒಂದು ಆಗುತ್ತೆ ಅಂತ ಅಂದ್ಕೊಂಡು ಜಸ್ಟ್ ಅಲ್ಲಿಂದ ನಾನು ಸ್ಟಾರ್ಟ್ ಮಾಡಿದೆ. ಒಂದು ಸೀರಿಯಲ್ ಮಾಡಬೇಕು ಅಂತ ನನಗೆ ಹೋಗಲಿಲ್ಲ. ಯಾರೋ ಫ್ರೆಂಡ್ ಮೀಟ್ ಮಾಡೋಣ ಅಂತ ಅಲ್ಲಿ ಹೋದೆ, ಅಲ್ಲಿ ಸ್ಟುಡಿಯೋ ಇದತ್ರ ಅಲ್ಲಿ ಒಂದು ಮನೆ ಅಂತ. ಡೈರೆಕ್ಟ್ರ್ ಕರೆದುಬಿಟ್ಟಿದೆ, ಸರ್ ನೀವು ಆ್ಯಕ್ಟ್ ಮಾಡ್ತೀರಾ ಅಂದರು. ಹ್ಞೂ ಅಂತಂದೆ. ಸೊ ಮೇಯ್ನ್ ವಿಲನ್ ಕ್ಯಾರೆಕ್ಟರ್ ಇದೆ, ನೀವು ತುಂಬ ಚೆನ್ನಾಗಿ ಸೂಟ್ ಆಗ್ತೀರಾ ಅಂದರು. ಅಲ್ಲೇ ನನಗೆ ಆ ಒಂದು ಕಿಕ್ ಸ್ಟಾರ್ಟ್ ಆಯಿತು. ಅದಾದಮೇಲಿಂದ ಸುಮಾರು ಪಿಕ್ಚರ್ ಬಂತು. ನಾನು ಆರಿಸ್ಕೊಂಡಿದ್ದೆಲ್ಲ ವಿಲನ್ನು, ಡಾನು, ಗ್ಯಾಂಗ್ಸ್ಟರು ಈ ಥರ ಬಂತು. ಇದ್ದಕ್ಕಿದ್ದಾಗೆ ಈ ಮಾದೇಶ ಅಂತ ಒಂದು ಪಿಕ್ಚರ್ ಬಂತು, ಅದು ಶಿವರಾಜ್ ಕುಮಾರ್ ಪಿಕ್ಚರು. ಅದರಲ್ಲಿ ಒಂದು ಸ್ಮಾಲ್ ಎಕ್ಸ್ಪೀರಿಯನ್ಸ್ ಅದು ನನಗೆ. ಆ್ಯಕ್ಚುಲಿ ಅದೆಲ್ಲ ಜೂನಿಯರ್ ಆರ್ಟಿಸ್ಟ್ಗಳು. ನನಗೆ ಅವು ಜೂನಿಯರ್ ಆರ್ಟಿಸ್ಟು ಸೀನಿಯರ್ ಆರ್ಟಿಸ್ಟ್ ಅನ್ನೋದು ಏನು ಗೊತ್ತಿರಲಿಲ್ಲ. ಅವ್ರು ಕರೆದ್ರು ನನಗೆ, ಸರ್ ಬನ್ನಿ ನೀವು ಒಂದು ಶೂಟಿಂಗ್, ಜಯರಾಜ್ ಮನೆಯಲ್ಲಿ ಶೂಟಿಂಗ್ ಇದೆ ಅಂತೇಳಿ, ಒಂದು ಚಿಕ್ಕ ಕ್ಯಾರೆಕ್ಟರ್ ಇದೆ ಅಂದರು. ಹೋದೆ. ಬೆಳಗ್ಗೆ ಆಯಿತು, ಮೇಕಪ್ ಆಮೇಲೆ ಶಿವಣ್ಣ ಬಂದರು, ರವಿ ಬೆಳಗೆರೆ ಬಂದರು, ಎಲ್ಲರದು ಮುಗಿದೋಯ್ತು. 8 ಗಂಟೆ ಆಯಿತು, ಯಾರಿಲ್ಲ ಆರ್ಟಿಸ್ಟು. ಆಮೇಲೆ ಶ್ರೀವಾಸ್ ಅವ್ರಿಗೆ ಕೇಳಿದೆ, ಸರ್ ಏನು ಸರ್ ನೀವು ನಾನು ನಿಮ್ಮನ್ನು ನೋಡಲೇ ಇಲ್ಲ ರೀ ಬೆಳಗ್ಗೆಯಿಂದ, ನಾನು ಅವ್ರ ಮುಂದೆನೇ ಕೂತಿದ್ದೀನಿ. ಆಮೇಲಿಂದ ಕರೆದು ಹೇಳೋದು, ಇಲ್ಲ ನಿನ್ನ ಫೇಸ್ಗೆ ಒಂದು ಒಳ್ಳೆ ಸೂಪರ್ ಡಾನ್ ಕ್ಯಾರೆಕ್ಟರ್ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ, ಮಾಡ್ತೀಯಾ ಅಂತ ಹೇಳಿದೆ. ಸೊ ಒಂದು ಕ್ಯಾರೆಕ್ಟರ್ ಕೊಟ್ಟರು ಸರ್, ಒಂದು ಮುಸ್ಲಿಂ ಕ್ಯಾರೆಕ್ಟರ್, ಅದು ಹೆಸರು ಏನೋ ಬರ್ತದೆ. ಬಟ್ ಅದು ಮಾತ್ರ ನನ್ನ ಜೀವನದಲ್ಲಿ ಮರೆಯೋಕ್ಕಾಗಲ್ಲ. ಅವನು ರವಿ ಶ್ರೀವಾಸನೂ ಮರೆಯೋಕ್ಕಾಗಲ್ಲ. ಆ ಥರ ಎಕ್ಸ್ಟ್ರಾರ್ಡನರಿ ಪರ್ಫಾರ್ಮೆನ್ಸ್ ನಮ್ಗೆ ಗೊತ್ತಿಲ್ದಿರ ಬಂತು ಸರ್. ಅದು ನಾನು ಅಂತ ಜಂಬ ಕೊಚ್ಕೊಳ್ಳೋದಲ್ಲ, ನಮ್ಗೆ ಗೊತ್ತಿಲ್ದಿರಾನೇ ಫಸ್ಟ್ ಶಾಟ್ ಮಾಡಿದಾಗ ಅವ್ರು ಹೇಳಿದ್ರು, ಏನು ಹಿಂಗೆ ಮಾಡ್ತಾಯಿದ್ದೆ, ನೀನೊಬ್ಬ ದೊಡ್ಡ ಡಾನ್, ಆಸ್ಟ್ರೇಲಿಯನ್ ಡಾನ್ ನೀನು, ಆಯಿತಾ, ಅಲ್ಲ ದುಬೈಯಲ್ಲಿ ಇರ್ತೀಯ ಡಾನು, ಒಬ್ಬ ಆಸ್ಟ್ರೇಲಿಯನ್ ಡಾನ್ ನಿನ್ಗೆ ರೋಫ್ ಆಗ್ದ ನೀನು ಹೆಂಗಿರುತ್ತೆ ಆಯಿತಾ ಅಂತ ಹೇಳಿದ್ರೆ ಒಂದು ಮುಸ್ಲಿಂ ಕ್ಯಾರೆಕ್ಟರ್ ಸರ್. ಎಲ್ಲ ಸಿಂಗಲ್ ಟೇಕಲ್ಲಿ ಮುಗಿಸ್ಕೊಟ್ಟೆ. ಫ್ಯಾಂಟಾಸ್ಟಿಕ್ ಆಗಿ ಬಂತು. ಪಿಕ್ಚರ್ಗೂ ಥಿಯೇಟ್ರಲ್ಲಿ ಕೂತ್ಕೊಂಡಾಗ ಅದು ಸೆಲೆಬ್ರೇಷನ್ಗೆ ಹೋಗಿದ್ದೆ ನಾನು, ಪಿಕ್ಚರ್ ರಿಲೀಸ್ ಆಗೋಕ್ಕಿಂತ ಮುಂಚೆ ಆಡಿಯೋ ಇದೀಗ. ಶಿವಣ್ಣ ಕರೆದು ಹೇಳಿದ್ರು, ಸರ್ ಜಾಗ್ವಾರ್ ಅವರೇ ನೀವು ಹೋಗಬೇಡಿ ಥಿಯೇಟ್ರಿಗೆ, ಗ್ಯಾರಂಟಿ ಒದೆ ಬೀಳುತ್ತೆ. ಯಾಕೆ ಸರ್ ಅಂತಂದರೆ, ಯಾಕೆ ಅನ್ನೋದು ಆಮೇಲೆ ಪಿಕ್ಚರ್ಗೆ ಹೋದ್ರೆ ಗೊತ್ತಾಗುತ್ತೆ. ಫಸ್ಟ್ ಡೇ ಸೆಕೆಂಡ್ ಡೇ ಹೋಗಬೇಡಿದ್ದು. ಬಟ್ ನನಗೊಂಥರ ಕ್ಯೂರಿಯಾಸಿಟಿ. ನಾವು ಒಂದು 15 ಜನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಅಪ್ಸರಾ ಥಿಯೇಟ್ರಲ್ಲಿ ಮಾರ್ನಿಂಗ್ ಶೋ ಹಾಕಿದ್ರು. ಸೊ ಹೋದ್ವಿ ಸರ್. ಬೋಸ್ ಹಿಡಿಕೆ ಅಂತ ಹೇಳೋ ಒಂದು ಡೈಲಾಗ್, ಅದು ಶಿವಣ್ಣಗೆ ಹಾಕೋದು. ಅದು ಶಿವಣ್ಣ ಆಸ್ಟ್ರೇಲಿಯಾದಲ್ಲಿ ಇರ್ತಾರೆ, ನಾನು ದುಬೈಲಿ ಇರ್ತೀನಿ. ಆ ಡೈಲಾಗಿಗೆ ಏನು ಎಲ್ಲ ಇಡೀ ಥಿಯೇಟ್ರೇ ಎದ್ದು ನಿಂತ್ಕೊಂಡ್ಬಿಟ್ರು ಸರ್. ಯಾರೋ ಅವನು ನಮ್ಮ ಗುರುಗೆ ಹಿಂಗೆಲ್ಲ ಮಾತಾಡ್ತಾನೆ, ಏಕೋಚಂದಲ್ಲೆಲ್ಲ ಮಾತಾಡ್ತಾನೆ ಅಂತ ಹೇಳಿದ್ರೆ ಡೈಲಿ ಅದು ಜೀವನದಲ್ಲಿ ಇನ್ನು ಸಾಕು ನಮಗೆ. ಅಟ್ಲೀಸ್ಟ್ ಒಂದು ಟೈಮಲ್ಲಿ ಆ ವಿಜಿಲ್ಲು, ಆ ಜನ ಕೂಗಾಟ, ಕಿರ್ಚಾಟ ನೆಗೆಟಿವ್ ಆಗಿ. ಸೊ ಆವತ್ತಿಂದ ಐ ಆಮ್ ಫಾಂಡ್ ಆಫ್ ಡೂಯಿಂಗ್ ನೆಗೆಟಿವ್ ಕ್ಯಾರೆಕ್ಟರ್ಸು. ಸುಮಾರು ಪಿಕ್ಚರೆಲ್ಲ ಮಾಡ್ಕೊಂಬಂದೆ. ಆಮೇಲಿಂದ ಈಗ ಕಬ್ಜಾ ಮಾಡಿದೆ. ಆಮೇಲೆ KGF 2. ಸೊ ಅದೂ ಅನ್ಎಕ್ಸ್ಪೆಕ್ಟೆಡಾಗಿ ಬಂತು. ಅದು ಹೋಗಿ ಬೀಟ್ ಮಾಡಿದ್ದೆ ನಾನು. ಸೊ ಆವತ್ತಿಂದ ಹೆಚ್ಚು ಕಮ್ಮಿ ಅರೌಂಡ್ 40 ಪಿಕ್ಚರ್ವರೆಗೂ ನಾನು ಮಾಡಿದೆ. ಆಮೇಲಿಂದ ನೆಕ್ಸ್ಟು ಇವ್ರದ್ದು ಬಂತು, ಯಾರು ನಮ್ಮ ಲೂಸಿಯಾ ಪಿಕ್ಚರ್ಗೂ ಅಷ್ಟೇ. ಬಟ್ ನಾನು ಅಷ್ಟು ಮಾಡಿದ್ದೆಲ್ಲ ಡಾನು, ವಿಲನ್ನು, ಗ್ಯಾಂಗ್ಸ್ಟರು, ಟೆರರಿಸ್ಟ್ ಕ್ಯಾರೆಕ್ಟರ್ಸು. ನಾನು ಕಬ್ಜಾದಲ್ಲೂ ಅದೇ ಮಾಡಿದೆ, KGF 2ನಲ್ಲೂ ಅದೇ ಮಾಡಿದೆ, ಆಯಿತಾ. ಸೊ ಆಮೇಲೆ ರಾಣ ಮಾಡಿದೆ. ಆಮೇಲೆ ಇವ್ರದ್ದು ದಂತಕಥೆ ಅಂತ ಹೇಳಿದೆ, ಅದರಲ್ಲಿ ಮುಂಬೈ ಡಾನ್. ಆ 2 ಮಂತ್ಸು ತೊಗೊಂಡ್ರು ಅವರು ನನ್ನ ಫೈನಲೈಸ್ ಮಾಡೋಕ್ಕೆ. ಏಕೆಂದರೆ ರೆಮ್ಯುನರೇಷನ್ ಪ್ರಾಬ್ಲಮ್ ಆಗೋದು ನನಗೂ ಅವ್ರಿಗೆ. ಆಮೇಲೆ ಅವ್ರು ಹೇಳಿದ್ರು ಇಷ್ಟೆಲ್ಲ ಕೊಡೋಕ್ಕಾಗಲ್ಲ. ನಾನು ಸುಮ್ಮನೆ ಆಗ್ಬಿಟ್ಟೆ. ಆಮೇಲಿಂದ ಒಂದು ಫೈನ್ ಡೇ ನೋಡಿದ್ರೆ ಕರೆದ ಮೇಲೆ ಗೊತ್ತಾಯಿತು ನನಗೆ ಆ ಒಂದು ಡಾನ್ ಕ್ಯಾರೆಕ್ಟರ್ಗೆ, ಮುಂಬೈ ಡಾನ್ ಕ್ಯಾರೆಕ್ಟರ್ಗೆ ಯಾರೂ ಸೂಟ್ ಆಗಲಿಲ್ಲ ಅಂತ ಹೇಳಿ. दावत दुबई में है, सलीम जेल में है, अब इंडिया का ये किडन आर्या जैगवार ಕರೆದ್ರು. ಸೊ ನಾನು ಮಾಡಿದೆ. ಬಟ್ ಅದ್ಭುತವಾಗಿ ಪಿಕ್ಚರ್ಗಳೆಲ್ಲ ಬಂತು. ಸೊ ಆ ಥರ ಒಂದು ಫ್ಯಾಷನ್ನು ಹೋಗ್ತಾ ಇದೆ ಸರ್ ನನ್ನ ಲೈಫ್ನಲ್ಲಿ. ಮುಂದುವರಿತಾ ಇದೆ ಇನ್ನು ಸರ್ ಮುಂದುವರಿಯುತ್ತೆ ಸರ್, ಇನ್ನೂ ಮುಂದುವರಿಯುತ್ತೆ ಸರ್. ನಾನು ಈಗ ಯಾವ್ದಾದ್ರು ಸಿನಿಮಾ ಮಾಡ್ತಾ ಇದ್ದೀರಾ ಸರ್ ಈಗ? ಸರ್ ಇವಾಗ ಪ್ರೆಸೆಂಟು ಬಂದಿಟ್ಟಿದೆ, ಒಂದು ತೆಲುಗು ಪಿಕ್ಚರ್ಗೆ ಪ್ಲ್ಯಾನಿಂಗಲ್ಲಿದೆ ಸರ್. ಈಗ ನಾನು ತೆಲುಗು ಒಂದು ಟೈಮ್ಗೂ ಸೊ ಟ್ರೈ ಮಾಡ್ತಾಯಿದ್ದೀನಿ ಇವಾಗ
ಸಿನಿಮಾಗಳೆಲ್ಲ ಬಂದ್ಬಿಟ್ಟಿದೆ. ತೆಲುಗುಲಿ ಯಾವ್ದು ಮಾಡಿದೆ ಮೂವಿ? ಸರ್ ತೆಲುಗುನಲ್ಲಿ ಬಂದಿದೆ ಜಾದೂಗಾಡು ಅಂತ ಹೇಳಿದೆ, ಫಸ್ಟ್ ಮೂವಿ ಮಾಡಿದೆ. ಆಮೇಲಿಂದ ಒಂದು 2 ಪಿಕ್ಚರ್ ಮಾಡಿದೆ. ಆ 2 ಪಿಕ್ಚರ್ ಬಂದುಬಿಟ್ಟಿದೆ, ಟೈಟ್ಲ್ ಆಗಲಿಲ್ಲ. ಬಟ್ ಅದೆಲ್ಲ ಹೇಗಿತ್ತು ಅಂತಂದರೆ, ನಮ್ಮ ಸರ್ಕಾರ ಅಂತ ಒಂದು ಬಂತಲ್ಲ ಪಿಕ್ಚರು, ಅದೇನೋ ಅಮಿತಾಬ್ ಬಚ್ಚನ್ದು ಸೇಮ್ ಅದೇ ಟೈಪಲ್ಲಿ ಆಯಿತು ಸರ್, ಅದೇ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಡ್ರೆಸ್ಸಲ್ಲಿ. ಬಟ್ ತುಂಬ ಚೆನ್ನಾಗಿತ್ತು. ಎಲ್ಲರೂ ಹೇಳೋದು ಅಂದರೆ ನಿಮಗೆ ಒಳ್ಳೆ ಏನು ಫೋಟೋಜೆನಿಕ್ ಫೇಸ್ ಇದೆ ಸರ್, ಪರ್ಸ್ನಾಲಿಟಿ ಇದೆ, ತುಂಬ ಚೆನ್ನಾಗಿದೆ ಅಂತ ಹೇಳಿ. ಬಟ್ ಒಂದು 2 ಇಯರ್ಸಿಂದ ನನಗೆ ಕೆಲವು ಕಾರಣ ಅಂತ ಹೇಳಿದ್ರೆ ನಾನು ಮಾಡೋಕ್ಕಾಗಲಿಲ್ಲ. ಈಗ ಮೊನ್ನೆ ಒಂದು ವೆಬ್ ಸೀರೀಸ್ ಅವ್ರು ಕರೆದಿದ್ರು, ಅದು ಮಾಡಿ ಮುಗಿಸ್ಕೊಟ್ಬಿಟ್ಟು ಬಂದೆ. ಆಯಿತಾ, ಇವಾಗ ಮಾಡ್ಬೇಕು ಸರ್ ಇವಾಗ. ಯಾಕೆಂದರೆ ನಿಮ್ಗೆ ತೆಲುಗು ಇಂಡಸ್ಟ್ರಿ ಅಖಂಡದಲ್ಲೂ ಮಾಡಬೇಕಾಗಿತ್ತಲ್ವ ನೀವು? ನಾನು ಅದೇ ಹೇಳಿದ್ನಲ್ಲ, ಅಖಂಡಾಗೆ ಆ್ಯಕ್ಚುಲಿ ಹೋಗ್ಬೇಕಾಗಿತ್ತು. ಮೊನ್ನೆ ಇದೆ ಈ ಹಬ್ಬ ಆದ ತಕ್ಷಣ ಹೋಗೋಣ, ಯಾಕೆಂದರೆ ಒಂದು ಶೆಡ್ಯೂಲ್ ಆಗೋಯ್ತು ಅವ್ರದ್ದು. ಅಖಂಡ 2 ಬಂದುಬಿಟ್ಟಿದೆ, ನೆಕ್ಸ್ಟ್ ಶೆಡ್ಯೂಲ್ಗೆ ಹೋಗಬೇಕಾಗಿತ್ತು. ಆ ಟೈಮಲ್ಲಿ ಐ ಹ್ಯಾಡ್ ಸಮ್ ಪ್ರಾಬ್ಲಮ್. दावत दुबई में है, सलीम जेल में है. अब इंडिया का ये किड्डन आर्या जैगवार. ఒరే, నువ్వు నాతో పెట్టుకున్నావు. నీకు ఒక విషయం చెప్తాను. ఈ ప్రపంచంలో పుట్టిన ప్రతి ప్రాణానికి ఒక పవర్ ఉంటుంది. అది తెలుసుకోకుండా బతికేస్తా ఉన్నాడు మనిషి. తెలుసుకున్నాడు, గురువైపోయాడు. పాటించేవాడే ఆ పవర్. అలాంటి పవర్ జాగ్వార్. బురద కాళ్ళ దగ్గరకు వస్తుంది అని సముద్రాన్ని సులకంగా చూడుకు. చూసావంటే సునామీ వస్తుంది, కొట్టుకుపోతావు. అలాంటి సునామీరా ఈ ఆర్యా జాగ్వార్. ఆ మండే సూర్యుడిని నాలో చూడుకు. చూసావంటే మాటి మసైపోతావు. పోరా. ఏయ్, నేను ఒక్కసారి యుద్ధం మొదలెడితే ఆ పైన యముడు వణుకుతాడు. ಶೇರ್ ಹಮೇಶಾ ಶೇರ್ ಹೋತಾ ಹೈ. ಸರ್ ನಮ್ಮ ಮನೇಲಿ ಎಲ್ಲರೂ ಎಂಕರೇಜ್ ಇದೆ ಸರ್. ಬಟ್ ಅದೇ ನಾನು ಫಸ್ಟು ಥ್ಯಾಂಕ್ಸ್ ಹೇಳ್ಬೇಕಾದ್ರೆ ನನ್ನ ವೈಫ್ಗೆ. ಅವರು ಆವತ್ತು ಹೆಂಗಿದಾರೋ ಈ ಕ್ಷಣದವರೆಗೂ ಹಾಗೆ ಇದ್ದಾರೆ. ದೇರ್ ಇಸ್ ನೋ ಚೇಂಜಸ್. ಅವ್ರಿಗೆ ನೀವು ಸಿನಿಮಾ ಮಾಡೋದೆಲ್ಲ ಭಾಳ ಇಷ್ಟ ಆಯ್ತಾ? ಭಾರಿ ಇಷ್ಟ. ನಾನು ನಂದಾಲ್ ಹೌಸ್ ನಂದಿತಾ ಅವೆಲ್ಲ ನಾನು ಸುಮಾರು ಪಿಕ್ಚರ್ ಮಾಡಿದಾಗೆಲ್ಲ ಆಯಿತಾ, ನಮ್ಮ ತಾಯಿ ಅವ್ರಿಗೆಲ್ಲ ಭಾರಿ ಖುಷಿ ಇತ್ತು ನನ್ನ. ಬಟ್ ನನಗೆ ಒಂದು ಖುಷಿ ಏನಿದೆ ಜೀವನದಲ್ಲಿ ಅಂದರೆ, ನನಗೆ ಯಾರೇ ಒಬ್ಬರು ಡೈರೆಕ್ಟ್ರ್ ನೋಡಿದ್ರೆ ಕ್ಯಾರೆಕ್ಟರ್ ಇಲ್ಲ ಅಂತ ಇದುವರೆಗೂ ಹೇಳಿಲ್ಲ ಸರ್. ಬಟ್ ನಾನೇ ಸುಮಾರು ಕಡೆ ಹೋಗೋಕ್ಕಾಗಲಿಲ್ಲ ನನಗೆ. ಯಾಕೆಂದರೆ ಡ್ಯೂ ಟು ನಮ್ಮದು ಬಿಸ್ನೆಸ್ ಇತ್ತು, ಮಗ ಅಮೇರಿಕಾದಲ್ಲಿದ್ದ. ಸೊ ಮಗಳಿಗೆ ಮದುವೆ ಮಾಡಬೇಕಾಯ್ತು. ಈ ಎಲ್ಲ ರೆಸ್ಪಾನ್ಸಿಬಿಲಿಟಿ ಕಳೀಲಿ ಅಂತಾನೆ ಎಲ್ಲ ಮುಗಿಸ್ಕೊಂಡು ಈಗ ಮಗ ವಾಪಸ್ ಬಂದೆ ಇಂಡಿಯಾಗೆ. ಸೊ ಈ ಸ್ಟೇಯಿಂಗ್ ಕೇರ್ ಆಫ್ ಮೈ ಆಲ್ ಬಿಸ್ನೆಸ್ ಅಣ್ಣ, ಆಯಿತಾ. ಸೊ ಎಷ್ಟು ಜನ ಮಕ್ಕಳು ಸರ್? ನನಗೆ 2 ಸರ್, ಮಗಳು ಬಂದಿದೆ, ಲಂಡನ್ನಲ್ಲಿದ್ದಾಳೆ, ಆಯಿತಾ. ಸೊ ಮಗ ಸೊಸೆ ಎಲ್ಲ ಬಂದು ಇಲ್ಲೇ ಇದ್ದಾರೆ. ನಾವು ಕಾನ್ಕಾಡ್ ನಾಪಾ ವ್ಯಾಲಿನಲ್ಲಿ ಇದ್ದೀವಿ. ನಾನು ಇವತ್ತಿಗೂ ಡೈಲಿ ವರ್ಕೌಟ್ ಹೋಗ್ತೀನಿ, ವರ್ಕೌಟ್ ಮಾಡ್ತಾ ಇರ್ತೀನಿ. ಬಿಕಾಸ್ ಐ ವಾಂಟ್ ಕೀಪ್ ಮೈ ಸೆಲ್ಫ್ ಫಿಟ್. ಆಮೇಲೆ ಐ ವಾಂಟ್ ಟು ಲುಕ್ ಆಲ್ವೇಸ್ ಯಂಗರ್ ದ್ಯಾನ್ ಅದರ್ ಪೀಪಲ್. ಸೊ ಏಜ್ ಅನ್ನೋದು, ಸೊ ಅದೊಂದು ಮೈಂಡ್ ಸೆಟ್ಟು, ಅದೊಂದು ಗೇಮ್ ಅಷ್ಟೇ. ಏಜ್ ಆಯಿತು ಅಂತ. ಬಟ್ ನಾನು ಇದುವರೆಗೂ ಏಜ್ ಆಯಿತು ಅಂತ ಯಾವತ್ತೂ ನಾನು ಫೀಲ್ ಮಾಡಿಲ್ಲ. ಐ ವಾಂಟ್ ಟು ಲುಕ್ ವೆರಿ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಪರ್ಸನ್ ಆಲ್ವೇಸ್. ಸೊ ಇವಾಗ ಮತ್ತೆ ಸುಮಾರು ಪಿಕ್ಚರ್ಗಳು ಮಾಡೋದಿದೆ, ತೆಲುಗು ಇಂಡಸ್ಟ್ರಿಯಿಂದ ಎಂಟ್ರಿ ಆಗಬೇಕಣ್ಣ ಅಂತ ಹೇಳಿದೆ. ಈ ಕನ್ನಡ ಸಿನಿಮಾ ರಂಗಕ್ಕೆ ನಿಮ್ಮ ಮುಂದಿನ ಪ್ರಾಜೆಕ್ಟ್ಗಳು ಏನಿದೆ? ಕನ್ನಡ ಸಿನಿಮಾದು ಬಗ್ಗೆ ನಾನು ಯಾವ್ಯಾವುದೋ ಬರ್ತಾ ಇದೆ ಸರ್. ಬಟ್ ಏನಂತಂದ್ರೆ ಅವೆಲ್ಲ ರಿಲೀಸ್ ಆಗೋ ಥರ ಕಾಣಿಸ್ತಾ ಇಲ್ಲ ಸರ್. ಏನು ಅಂತಂದ್ರೆ ನಾವು ಲೈಫ್ನಲ್ಲಿ 100 ಪಿಕ್ಚರ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಒಂದು 2 ಪಿಕ್ಚರ್ ಮಾಡೋಣ. ನೋಡಿ, ಮಾದೇಶ ಅಂತ ಒಂದು ಅದ್ಭುತವಾದ ಪಿಕ್ಚರಲ್ಲಿ ಒಂದು ಫ್ಯೂ ಸೆಕೆಂಡ್ಸು ಇಡೀ ಥಿಯೇಟ್ರು ಫುಲ್ ವಿಷುವಲ್ಸು. ಇನ್ನು ಅದಕ್ಕಿಂತ ಇನ್ನೇನು ಬೇಕು? ಆಮೇಲಿಂದ ಮಿಂಚಿನ ಓಟ ಅಂತ ಒಂದು ಪಿಕ್ಚರ್ ಮಾಡಿದೆ, ಆಯಿತಾ. ನಮ್ಮ ಇವರು ಎ ಆರ್ ರಮೇಶ್ ಅವರು, ವಿಜಯ ರಾಘವೇಂದ್ರ ಅದರಲ್ಲೂ ಅಷ್ಟೇ. ಅದರಲ್ಲಿನೂ ನನಗೆ ಒಂದು ಕ್ಯಾರೆಕ್ಟರ್ ಕೊಟ್ಟರು. ಸೊ ಏನಂತಂದರೆ ಈ ಹೀರೋಯಿನ್ ಟೀಸ್ ಮಾಡೋ ಕ್ಯಾರೆಕ್ಟರ್. ಸೊ ಒಂದು ವಿಲನ್ ಟೈಪ್ ಕ್ಯಾರೆಕ್ಟರ್, ತುಂಬ ಚೆನ್ನಾಗಿತ್ತು ಅದು. ಸೊ ಅದು ನೋಡಿ, ಅವತ್ತು ಶೂಟಿಂಗ್ ಹೋದಾಗ ನನ್ನ ನೋಡಿದವರು, ನಾನು ಯಾರೋ ಹಿಂದಿ ವಿಲನ್ ಅಂತ ಹೇಳಿದ್ದೆ. ಏನು ಅವತ್ತು ಸ್ಯಾಟರ್ಡೇ ಶೂಟಿಂಗು ಸರ್, ಫುಲ್ ಜಾಮ್ ಪ್ಯಾಕ್. ಯಾವುದೋ ನಮ್ಮ ಮಾಲ್ ಇದೆಯಲ್ಲ, ಈ ಒಂದು ಉದಯಗಡಾಚಾರ್ದು ಗರುಡ ಮಾಲ್ ಅಲ್ಲಿ ಸರ್. ನಾ ಹೇಳ್ದಲ್ಲ ಸರ್, ನಾನು ದೊಡ್ಡ ಹೀರೋ ಆಗಲಿಲ್ಲ, ದೊಡ್ಡ ವಿಲನ್ ಆಗಿ ಏನಾಗ್ತಿದ್ದನು, ಐ ಎಂಜಾಯ್ ದಟ್ ಪ್ಯಾಷನೇಟೆಡ್ ಟೈಮ್ಸ್ ಅದು, ಆಯಿತಾ.
ಅವ್ರು ಅಲ್ಲಿ ಯಾರೋ ಇದ್ಕೊಂಡೆ ನಾನು ಒಳ್ಳೆ ಹಿಂದಿ ಆ್ಯಕ್ಟ್ರ್ ಥರನೇ ಇದ್ದೆ ಮೇಕಪ್ಪಲ್ಲೇ. ಅವ್ರು ಯಾರು ಹಿಂದಿ ಆ್ಯಕ್ಟರು ಬಂದ್ಬಿಡಿ ಅಂದ ತಕ್ಷಣ ಏನು ಜನ ಏನು ಹುಡುಗಿರಿಗೆಲ್ಲ ಇದು ನನಗೆ AR ರಮೇಶ್ಗೆ ಅರ್ಥ ಆಗ್ತಾಯಿಲ್ಲ, ವಿಜಯ್ ರಾಘವೇಂದ್ರಗೆ ಅರ್ಥ ಆಗಿಲ್ಲ, ಶ್ರೀಮುರಳಿಗೂ ಅರ್ಥ ಆಗ್ತಾಯಿಲ್ಲ, ಏನು ಇಷ್ಟೊಂದು ಆಟೋಗ್ರಾಫ್ ಸೈನ್ ಮಾಡ್ತಾರೆ ಅಂತ ಹೇಳಿದೆ. ಸೊ ಆ ಥರ ಎಂಜಾಯ್ಡ್ ಲಾಡ್ ಆಫ್ ಮೂವಿ ಸೆಟ್ಸಲ್ಲಿರ್ಬೋದು, ಇದರಲ್ಲಿರ್ಬೋದು. ಆಮೇಲೆ ನಾನು ಮೈಂಡ್ ಸೆಟ್ ಯಾವಾಗಲೂ ಒಂದು ವಿಲನಿಶ್. ಯಾಕೆಂದರೆ ಸಿನಿಮಾ ಇಂಡಸ್ಟ್ರಿನಲ್ಲಿ ನೀವು ಎಲ್ಲ ಕಡೆ ಹೋಗಬೇಕು ಅಂದರೆ ಒಬ್ಬ ವಿಲನ್ಗೆ ಬಿಟ್ಟರು, ಇಲ್ಲಾಂದರೆ ಹೀರೋಯಿನ್. ಆಯಿತಾ, ಹೀರೋಯಿನ್ಗೂ ಕಷ್ಟನೇ, ಬಟ್ ಹೀರೋಗೆ ಯಾವತ್ತಿಗೂ ಬೇರೆ ಭಾಷೆಗೆ ಚಾನ್ಸ್ ಬರೋಲ್ಲ. ಬಟ್ ಒಬ್ಬ ವಿಲನ್ಗೆ ಆ ಥರ ಚಾನ್ಸಸ್ ತುಂಬಾ ಇರ್ತದೆ. ಸೊ ಅದರಿಂದ ನಾನು ವಿಲನ್ ಕ್ಯಾರೆಕ್ಟರ್ ಬಿಟ್ಟು ಇದುವರೆಗೆ ಬೇರೆ ಯಾವ ಕ್ಯಾರೆಕ್ಟ್ರು ಮಾಡಲಿಲ್ಲ. ಮೊನ್ನೆ ರೀಸೆಂಟಾಗಿ ಒಂದು ನಾಚಿ ಅಂತ ಒಂದು ಮಾಡಿದ್ವಿ, ಅದರಲ್ಲಿ ಡ್ಯೂಯಲ್ ಕ್ಯಾರೆಕ್ಟರ್ದಲ್ಲಿ ಒಬ್ಬ ಒಳ್ಳೆಯವನಾಗಿರ್ತಾನೆ, ಇನ್ನೊಬ್ಬನು ಇದಾಗಿರ್ತಾನೆ ಅಂತ ಹೇಳಿದ್ರೆ. ಸೊ ಇದುವರೆಗೂ ಮಾಡಿದ್ದೆಲ್ಲ ಅದೇ ಥರ ಕ್ಯಾರೆಕ್ಟರ್ ಸರ್. ನಾನು ನನ್ನ ಮೈಂಡು ಅದೇ ಥರ ಟ್ಯೂನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ಹೀಗೆ ಸರ್ ನಡೀತದೆ. ಇವಾಗೂ ಸುಮಾರು ಪಿಕ್ಚರ್ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಈಗ ಕನ್ನಡದಲ್ಲಿ ನೋಡ್ಬೇಕು ಇವಾಗ. ಸೊ ತೆಲುಗುನಲ್ಲಿ ಮಾತ್ರ ಫುಲ್ ಪ್ಲ್ಯಾನಲ್ಲಿ ಇದ್ದೀನಿ. ನನ್ನ ಮ್ಯಾನೇಜರ್ಸ್ ಎಲ್ಲ ಒಳ್ಳೆ ಕಾಂಟ್ಯಾಕ್ಟಲ್ಲಿದ್ದಾರೆ. ಈಗ ಚೆನ್ನೈಗೂ ಈ ಸಲ ಹೋದರೆ ಲೋಕೇಶ್ ಕನಕರಾಜ್ ಅವ್ರನ್ನೆಲ್ಲ ಮೀಟ್ ಮಾಡೋಣ ಅಂತ ಹೇಳಿದೆ. ನಾನು ಹೀರೋಗೆ ಆ್ಯಕ್ಟ್ ಮಾಡಬೇಕು ಅಂತಲೇ ಸುಮಾರು ಇದುವರೆಗೂ ಒಂದು 5-6 ಸಲ ಇದು. ಇವರು ರೀಸೆಂಟಾಗಿ ಒಂದು 3 years ಬ್ಯಾಕು ಒಂದು ಲವ್ ಸಬ್ಜೆಕ್ಟ್, ಅವನು 70 years, ಅವಳು 20 years ಹುಡುಗಿ ಲವ್ ಮಾಡ್ತಾಳೆ. ಇದು ನನಗೆ ಹಾಸ್ಪಿಟ್ಲಲ್ಲಾದಾಗ ನಡೆದ ಒಂದು ಸತ್ಯ ಘಟನೆ ಅದು. ಯಾಕೆಂದರೆ ಬೆಡ್ಡಲ್ಲಿ ತುಂಬ ಟೈಟಾಗಿ ಮಲ್ಕೊಂಡಾಗ ಇನ್ನೇನು ನಾನು ಮೇಲಕ್ಕೆ ಡಿಸ್ಚಾರ್ಜ್, ಅಲ್ಲಿಂದ ICU ಮೇಲಕ್ಕೆ ಹೋಗಬೇಕು, ಸರ್ ನಿಮ್ಮ ಬೇಡ ಒಂದ್ಸಲ ಮುಟ್ಟಬೋದಾ ಅಂತಂದು. ಆಯಿತಾ, ನಾನು ಓಪನ್ ಹಾರ್ಟ್ ಸರ್ಜರಿ ಆಗಿಬಿಟ್ಟು ಇದರಲ್ಲಿದ್ದೆ, ICUನಲ್ಲಿದ್ದೆ. ನಾನು ಅಲ್ಲಿದ್ದಾಗ ಒಂದು ಸಿಸ್ಟರ್ ಬಂದುಬಿಟ್ಟಿದೆ. ನನಗೆ ಬೇಡ್ ತುಂಬ ಚೆನ್ನಾಗಿತ್ತು. ನನ್ನ ವೈಫಿಗೆ ಗೊತ್ತು. ಅಲ್ಲಿ ಅವಳಿಗೆ ಹೇಳ್ತಾಯಿದ್ರು 40sಲ್ಲಿದ್ದೆ, ನಿಮ್ಮ ಹಸ್ಬೆಂಡ್ ಬೇಡ್ ಸೂಪರಾಗಿದೆ, ಪ್ರತಿಯೊಂದು ಸಿಸ್ಟರ್ಸು ಪ್ರತಿಯೊಬ್ಬರು ಬಂದು ಅವ್ರು ಹೇಳ್ತಾಯಿದ್ರು. ಅಲ್ಲೇನಾಯಿತು ಅಂದರೆ ಒಂದು ಚಿಕ್ಕ ಹುಡುಗಿ ಬಂದುಬಿಟ್ಟು, ಸಿಸ್ಟರು ನನಗೆ ಸರ್ಜರಿ ಆಗಿದೆ, ನಾನು ಅದನ್ನು ಮುಟ್ಕೊ ಹೋಗು ಅಂತಂದು. ಅವಳು ದಾಡಿ ಮುಟ್ಟೋ ಬದಲು ಕಿಸ್ ಹೊಡೆದ್ಬಿಟ್ರು. ನಾನು ಮೇಲೆ ಬಂದು ನಮ್ಮ ವೈಫ್ಗೆ ಹೇಳಿದೆ, ನೋಡಿ ಹಿಂಗೆಲ್ಲ ಆಯಿತು ಅಂತ ಹೇಳಿದೆ. ಅದನ್ನು ಒಂದು ಸ್ಟೋರಿ ಲೈನು ನಾನು ಮಾಡಿದೆ. ಅದನ್ನ ಇಟ್ಕೊಂಡು ಪಿಕ್ಚರ್ ಮಾಡೋಕ್ಕೆ ಅಂತ ಹೇಳಿದೆ. ಒಬ್ಬರು ಡೈರೆಕ್ಟರ್ಸ್ ಎಲ್ಲ ಬಂದರು, ಬಟ್ ಅವ್ರ ಬಡ್ಜೆಟ್ ಆಗಲಿಲ್ಲ. ಅವ್ರು ಇನ್ನೊಬ್ಬರು ಬಂದು ಬಡ್ಜೆಟ್ ಹಾಕ್ತೀವಿ ಅಂತ, ಅದು ಬಂದಿದೆ ಹಾರರ್ ಟೈಪ್ ಮಾಡೋಣ ಅಂತ ಹೋದ್ವಿ. ಅವನು ಬಂದಿದೆ ಒಂದು 70 years, ಆಯಿತಾ, ಅವಳು ಬಂದಿದೆ 20 years. ಹೋದ ಜನ್ಮದ್ದು ನೀವು ಸ್ಕ್ರಿಪ್ಟ್ ಮಾಡಿದ್ಮೇಲೆ ಆಗಿರುತ್ತೆ ಅವಳಿಗೆ ಶಿ ವಾಂಟ್ ಎ ಪ್ಯೂರ್ ಲವ್. ಆವಾಗ ಇವನ ಹತ್ರ ಬಂದಾಗ ಇವನಿಗೆ ಹೆಂಡತಿ ಇಲ್ಲ, ಮಕ್ಕಳೆಲ್ಲ ಎಲ್ಲೆಲ್ಲೋ ಫಾರಿನ್ ಕಂಟ್ರೀಸಲ್ಲಿರ್ತಾಳೆ. ಆ ಒಂದು ಫೀಲ್ ಮಾಡಿ ಲವ್ ಅಂದರೆ ಏನು ಫೀಲ್ ಮಾಡೋಕ್ಕೋಸ್ಕರ ಆ ಮುದ್ಕನ ಜೊತೆಗೆ ಅವಳು ಇಂಟ್ರ್ಯಾಕ್ಟ್ ಮಾಡ್ತಾಳೆ. ಸೊ ಆ ಸಬ್ಜೆಕ್ಟ್ ಇಟ್ಕೊಂಡು ಒಂದು ಹಾರರ್ ಸಬ್ಜೆಕ್ಟ್ ಮಾಡಿದ್ರು. ಬಟ್ ನಮ್ಮ ಬ್ಯಾಡ್ ಟೈಮ್ ಏನಾಯಿತು ಅಂತಂದರೆ, ಹಾರರ್ ಸಬ್ಜೆಕ್ಟ್ ಮಾಡಬೇಕಾದ್ರೆ ಅವ್ರಿಗೂ ಹೇಳಿದೆ. ಆ ಮೇಯ್ನ್ ಇನ್ಸಿಡೆಂಟ್ ಅಂದರೆ ಊಟಿನಲ್ಲಿ ಒಂದು ಬಂಗ್ಲೆ ನೋಡಿದ್ವಿ. ಆ ಬಂಗ್ಲೆನಲ್ಲಿ ಆ್ಯಕ್ಚುಲಿ ನಾನು ಹೋಗಬೇಕಾಗಿತ್ತು, ನಾನು ಹೋಗಲಿಲ್ಲ. ಆ ಹುಡುಗಿ ಅವನಿಬ್ಬರು ಸತ್ತೋಗ್ಬಿಟ್ರು. ಅದು ಒಂದು ಹಾರರ್ ಕತೆ. ಅದು ಪಕ್ಕದಲ್ಲಿ ಬಂದಿದ್ದೆ ಒಂದು ಸೀಲ್ ಮಾಡಿದ್ದಾರೆ ಆ ಬಂಗ್ಲೋ. ಅದು ಯಾವಾಗಲೂ ಬಂದಿದೆ, ಅಲ್ಲೊಂದು ದೆವ್ವ ಇತ್ತು ಅಂತ ಹೇಳುತ್ತೆ. ಆಮೇಲೆ ಇಲ್ಲಿ ಬಂದುಬಿಟ್ಟಿದೆ. ಈ ಸ್ಟೋರಿಗೂ ನನಗೆ ತುಂಬ ಲಿಂಕ್ ಇತ್ತು ಸರ್. ನಾನು ಫೈನಲ್ ಆಗಿ ಕಾಶಿಗೆ ಹೋಗಿ ಅದು ಬಂದಿದ್ದೆ ನನ್ನ ಹೋದ ಜನ್ಮದ ಕತೆ ಅಂತ ಒಬ್ಬರು ಮಲಯಾಳಿ ಗುರುಗಳೊಬ್ಬರು ಹೇಳಿದ್ರು. ನಿಂದೆ ಆ ಬಂಗ್ಲೆ, ನೀನು ಅಲ್ಲೇ ಇದ್ದೆ, ಈಗಲೂ ನಿನ್ನ ಹೆಂಡತಿ ನಿಂಗೋಸ್ಕರ ಕಾಯ್ತಾ ಇದ್ದಾಳೆ, ನೀನೇನಾದರೂ ಆ ಬಂಗ್ಲೆಗೆ ಹೋದರೆ ಖಂಡಿತ ಹೋಗ್ಬಿಡ್ತೀವಿ, ಹೇಳ್ಕೊಂಡು ಹೋಗ್ಬಿಡ್ತಾಳೆ ಅಂತ ಹೇಳಿದ್ರು ಮಲಯಾಳಿ ಗುರುಗಳು. ಅವರು ನನ್ನನ್ನು ನೋಡಿಲ್ಲ, ನಾನು ಅವ್ರು ನೋಡಿಲ್ಲ. ಅವ್ರು ಪರ್ಫೆಕ್ಟ್ ಎಲ್ಲ ಹೇಳೋಕ್ಕೆ ಶುರು ಮಾಡಿದ್ರು, ಸರ್ ನೀನು ಹೋಗಬೇಡ ಶೂಟಿಂಗ್ಗೆ. ಸೊ ಅಷ್ಟೆಲ್ಲ ಏನೋ ಒಂದು ಸಮಸ್ಯೆ ಆಯಿತು ಡೈರೆಕ್ಟ್ರಿಗೆ, ಪ್ರೊಡ್ಯೂಸರ್ಗೆ. ನಾನು ಹೋಗಲಿಲ್ಲ ಆ ಸ್ಪಾಟ್ಗೆ. ಆಯಿತಾ, ಡೈರೆಕ್ಟ್ರಿಗೆ ತುಂಬ ತೊಂದರೆ ಆಯಿತು, ಪ್ರೊಡ್ಯೂಸರ್ಗೆ ತುಂಬ ತೊಂದರೆ ಆಯಿತು. ಸ್ಕ್ರಿಪ್ಟೆಲ್ಲ ಏನೋ ಸುಟ್ಟು ಬಿಡಿ ಅಂದರು ಅವ್ರು. ಯಾಕೆಂದ್ರೆ ದೇ ಇನ್ವೆಸ್ಟೆಡ್ ಮೋರ್ ದೆನ್ 10 lakhs ಆನ್ ಸ್ಕ್ರಿಪ್ಟ್, ಯಾರೋ ಪ್ರೊಡ್ಯೂಸರ್ಸು. ಅವ್ರು ಸ್ಕ್ರಿಪ್ಟ್ ಇಟ್ಕೊಂಡಿದ್ದ ತಕ್ಷಣ ನಾನು ಅವ್ರಿಗೆ ಹೇಳಿದೆ ಬೇಡ ಅಂತಂದೆ. ಅವ್ರು ಕೇಳಲಿಲ್ಲ. ಸೊ ಅವರೆಲ್ಲ ತುಂಬ ತೊಂದರೆ ಅನುಭವಿಸಿದ್ರು. ಸೊ ಏನೇನೋ ಕತೆ ನಡೆದೋಯ್ತು ಸರ್. ಆಮೇಲೆ ನಾನು ಕಾಶಿಗೆ ಹೋಗಿ ಎಲ್ಲ ಕಡೆ ಪಿಂಡ ಬಿಟ್ಟೆ. ನನಗೆ ನೋಡಿ, ನಮ್ಮ ಅಪ್ಪ ಅಮ್ಮನಿಗೆ ಪಿಂಡ ಬಿಡೋಕ್ಕೆ ಹೋಗಬೇಕೇ ಹೊರತು ಯಾವುದೋ ಹಿಂದಿನ ಜನ್ಮದಲ್ಲ ಇದಕ್ಕೆ ಅವ್ರು ಎಲ್ಲರೂ ನಗ್ತಾಯಿದ್ರು. ನಮ್ಮೊಂದು ನನಗೆ ನಲ್ಲಿ ಪಿಂಡ ಬಿಡೋರಿಗೆ ಹೇಳಿದ್ರು, ಅವರು ನಗ್ತಾಯಿದ್ರು. ಏನು ಸರ್ ಇವೆಲ್ಲ ನಂಬ್ತೀರಾ ಅಂದರು. ನಾನು ಹೇಳಿದೆ ಇಸ್ ಆಲ್ ಮೈ ಎಕ್ಸ್ಪೀರಿಯನ್ಸ್ ಅಂತ. ಅವ್ರು ಹೇಳಿದ್ರು, ಅವೆಲ್ಲ ಮಾಡ್ಕೊಂಡು ಬಂದೆ ನಾನು. ಏನಾಗಿತ್ತು ಸರ್ ಅಲ್ಲಿ ಆ ಥರದ ಘಟನೆಗಳು? ಸರ್ ಘಟನೆ ಅಂತಂದರೆ ಆ್ಯಕ್ಚುಲಿ ನಾನು
ಚೆನ್ನೈಗೆ ಹೋಗ್ಬಿಟ್ಟು ಅಲ್ಲಿಂದ ಊಟಿಗೆ ಹೋಗ್ಬೇಕಾ ಸರ್, ಊಟಿನಲ್ಲಿ ಬಂದುಬಿಟ್ಟಿದೆ ಒಂದು ಬಂಗ್ಲೆ ಆಯ್ಕೆ ಮಾಡ್ಕೊಳೋದು. ಅದು 30 ಇಯರ್ಸಿಂದ ಯಾರೂ ಇಲ್ಲ ಅಲ್ಲಿ. ಇಟ್ಸ್ ವೆರಿ ಹ್ಯೂಜ್ ಬಂಗ್ಲೆ ಅದು, ಆಯಿತಾ. ಆಮೇಲಿಂದ 3 ಕಿಲೋಮೀಟರ್ಸ್ ಅವೇ ಯಾರೋ ಆ ವಾಚ್ಮೆನ್ ಶೆಡ್ ಎಲ್ಲ ಇರೋದು, ಆಯಿತಾ. ಅಲ್ಲಿ ಇವ್ರೇನು ಅಂತಂದರೆ ನಮ್ಮ ಡೈರೆಕ್ಟ್ರ್ ಬಂದಿದ್ದೆ, ಸರ್ ಅಂಥ ಗಾಡಿನೇ ಶೂಟ್ ಮಾಡಬೇಕು. ನಾನು ಮೊದಲೇ ಹೇಳಿದೆ, ನೋಡಪ್ಪ ನೀನು ಹುಷಾರಾಗಿ ಚೆಕ್ ಮಾಡು, ಯಾಕೆಂತಂದರೆ ನನಗೆ ಐ ಬಿಲೀವ್ ಇನ್ ದಟ್, ನಮಗೆ ಆ ಭಯನೂ ಇದೆ. ಏನು ಸರ್ ಆ ಬಂಗ್ಲೆನಲ್ಲಿ ಅಂತ ಹೇಳಿದ್ರೆ ಅವ್ರೇನು ಮಾಡಿದ್ರೆ ಪಾಪ ಹುಡುಗರನ್ನೆಲ್ಲ ಕಳಿಸಿದ್ರು. ಆಮೇಲೆ ಅಲ್ಲಿ ಬಂಗ್ಲೆಗೆಲ್ಲ ಆ ಹುಡುಗರನ್ನೆಲ್ಲ ಕಳಿಸಿದ್ರು. ಅಲ್ಲಿ ಕಾರ್ಪೆಂಟ್ರಿ ವರ್ಕು ಅದೆಲ್ಲ ಬಂದಿದ್ದು, ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇತ್ತು ಸರ್ ಅದು. ಆಮೇಲೆ ಆ ಪಕ್ಕದಲ್ಲೇ ಬಂದುಬಿಟ್ಟಿದೆ ಇನ್ನೊಂದು ಬಂಗ್ಲೆದಲ್ಲಿ ಇವರು ಬಂದುಬಿಟ್ಟಿದೆ, ಪೋಪ್ ಇದ್ದಾರಲ್ಲ ಅವರು ಆ 30 ಇಯರ್ಸ್ ಬ್ಯಾಕ್ ಬಂದು ಆ ಕ್ರಾಸ್ ಒಂದು ಮಾಡಿಬಿಟ್ಟಿದ್ದಾರೆ, ಈವಿಲ್ ಪವರ್ಸ್ ಇದೆ ಅಂತ. ಆಮೇಲೆ ಆ ಬಿಲ್ಡಿಂಗ್ ಹಿಂದ್ಗಡೆ, ಆ ಬಿಲ್ಡಿಂಗಲ್ಲಿ ಯಾರಿಂದ ರಾಜ ಬಂದಿದ್ದೆ ಅವನು ಬಂದುಬಿಟ್ಟಿದೆ, ಅಲ್ಲಿ ಅವನ ಹೆಂಡ್ತಿನ ಬಂದುಬಿಟ್ಟಿದೆ, ಬರ್ನ್ ಮಾಡಿಬಿಟ್ಟಿದೆ ಅವನು ಬಂದು. ಇದು ಕತೆ ನಮಗೆ ಗೊತ್ತಾಯ್ತು. ನಾನು ಮೊದಲೇ ಹೇಳಿದೆ ಡೈರೆಕ್ಟ್ರಿಗೆ, ಪ್ರೊಡ್ಯೂಸರ್ಸ್ಗೆ, ಸರ್ ಇದೆಲ್ಲ ನೀವು ಹುಷಾರಾಗಿ ಹ್ಯಾಂಡಲ್ ಮಾಡಿ, ನಾಳೆ ಹೆಚ್ಚು ಕಮ್ಮಿ ಆದ್ರೆ ನಮಗಂತೂ ತುಂಬ ಭಯ, ನಾವೇನೋ ಮಾಡ್ಕೊಂಡು ಹೋಗೋರು. ಇಲ್ಲ ಸರ್ ನೀವೇನು ವರಿ ಮಾಡಬೇಡಿ ಅಂತ ಹೇಳಿದೆ. ನನಗೊಂದು ನಂಬರ್ ಕೊಟ್ಟರು ಸರ್ ಅವರು. ಆ ವ್ಯಕ್ತಿ ಇವಾಗಿಲ್ಲ, ಈಸ್ ನೋ ಮೋರ್. ನಾನು ಕೊನೆಗೆ ನೋಡಲೇ ಇಲ್ಲ ಆ ವ್ಯಕ್ತಿನ, ಎಲ್ಲಿ ಕೇರಳದಲ್ಲಿ. ಅವ್ರು ಹೇಳೋ, ನೀನು ಹೋದರೆ ನೀನು ಆವತಿ ಆಗ್ಬಿಡ್ತೀಯ, ನೀನು ಹೋಗಬೇಡ ಅಂತಂತಂದು. ಇವಾಗ ಏನು ಮಾಡಬೇಕು ಅಂದೆ, ನಾಳೆ ರಾತ್ರಿಗೆ ಒಂದು ಹೆಣ ಬೀಳುತ್ತಲ್ಲಿ ಅಂತ. ಎಷ್ಟು ಕ್ಲಿಯರಾಗಿ ಹೇಳೋ ಗೊತ್ತಾ ಸರ್, ಏನು ಗುರುಗಳೇ ಹಿಂಗೆಲ್ಲ ಮಾತಾಡಿಲ್ಲ, ಅವನ ಆಯುಸ್ ಮುಗಿತಾ ಇದೆ. ಆಮೇಲೆ ನಾನೇನೋ ಒಂದು ರೀಸನ್ ಹೇಳ್ಬಿಟ್ಟಿದೆ, ಅವತ್ತು ತಪ್ಸ್ಕೊಂಡ್ಬಿಟ್ಟೆ ನಾನು ಡೈರೆಕ್ಟ್ರು ಪ್ರೊಡ್ಯೂಸರ್ಸ್ಗೆ. ಅವ್ರೇನು ಮಾಡಿದ್ರು ಅಂತ ನಾನು ಹೇಳಿದೆ, ಸರ್ ಇನ್ನೊಂದು 15 ಡೇಸ್ ಏನೂ ಬೇಡ, ನಂಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ, ನಾನೀಗ ಊಟಿಗೆ ಬರೋಕ್ಕಾಗಲ್ಲ ಅಂತ ಹೇಳಿದೆ. ಹೌದಾ ಸರ್, ಹಂಗಾರೆ ಅದನ್ನು ಸ್ಟಾಪ್ ಮಾಡ್ಬೋಣ ಆವಾಗ ಅಂತ ನಾನು ಹೇಳಿದೆ. ಒಂದು 15-20 ಡೇಸ್ ಸ್ಟಾಪ್ ಮಾಡಿ ಆಮೇಲಿಂದ ಸ್ಟಾರ್ಟ್ ಮಾಡೋಣ ಅಂತ. ಅದೇನಾಗಿದೆ ಅಂತಂದರೆ ಲಾಸ್ಟಲ್ಲಿ ಅವ್ನು ಬರಬೇಕಾದ್ರೆ ಅವ್ನಿಗೆ ಏನೋ ಒಂದು ಅನಿಸಿದೆ ಆರ್ಟ್ ಡೈರೆಕ್ಟ್ರಿಗೆ. ರಾತ್ರಿ ರೂಮಲ್ಲಿ ಮಲಗಿದ್ದಾನೆ, 8 ಗಂಟೆಗೆ ಔಟ್, ಎದೇನೋ ಬಂತು ಅಂತ ಹೇಳಿದ್ರು. ಆಮೇಲೆ ಏನು ಮಾಡಿದ್ರು, ನನಗೆ ಹೇಳಿದ್ರು ನಮ್ಮ ಗುರುಗಳು ಯಾರೋ ಕೇಳೋದವರು, ಸರ್ ನೀವು ನಿಮ್ಮ ಡೈರೆಕ್ಟ್ರು ಪ್ರೊಡ್ಯೂಸರ್ದು ಫೋನೇ ಎತ್ತಲೇಬೇಡಿ ಅಂತಂದರು. ಏನನ್ನ ಮಾಡ್ಕೊಳ್ಳಿ, ಎತ್ತಲೇಬೇಡಿ, ನಾನು ಹೇಳೋರಿಗೆ ಎತ್ತಬೇಡಿ ಅಂತಂದು. ಸಾಯಂಕಾಲ 6 ಗಂಟೆ 8, 9, 10 ಗಂಟೆಗೆ ನಮ್ಮ ಡೈರೆಕ್ಟ್ರ್ ಫೋನ್ ಸ್ಟಾರ್ಟ್ ಆಯಿತು. ಅವ್ರು ಹೊಡಿತಾ ಇದ್ದಾರೆ, ನನ್ನ ಫೋನ್ಗೆ ಹೊಡಿತಾ ಇದ್ದಾರೆ. ನಮ್ಮ ವೈಫ್ದು 2nd ನಂಬರ್ ಕೊಟ್ಟಿದ್ದೆ, ಅವ್ರಿಗೆ ಹೊಡಿತಾ ಇದ್ದಾರೆ. ನಾವು ಸ್ವಿಚ್ ಆಫ್ ಮಾಡೋದು ಬೇಡ, ಸ್ವಿಚ್ ಆಫ್ ಮಾಡಿದ್ರೆ ಮನೆ ಹತ್ರ ಬಂದುಬಿಟ್ರೆ ಕಷ್ಟ ಅಂತ ನಾವೇನು ಮಾಡೋದು, ಹಾಗೆ ಇಟ್ಕೊಂಡಿದ್ವಿ. ಅವ್ರು ಹೊಡೆದು ಒಂದು ಸುಮಾರು 50-100 ಕಾಲ್ ಮಾಡಿದ್ರು. ನೆಕ್ಸ್ಟ್ ಡೇ ಬೆಳಗ್ಗೆ 11:30ಗೆ ಗುರುಗಳಿಗೆ ಫೋನ್ ಮಾಡಿದೆ, ಇಲ್ಲಿ ಕೇರಳದಲ್ಲಿ. ಸರ್ ಏನು ಗುರುಗಳೇ ಅಂದರೆ, ಇವಾಗ ಎತ್ಕೊಳ್ಳಿ ಅಂತ. ಎತ್ಕೊಂಡಿದ ತಕ್ಷಣ ಅಳ್ತಾ ಇದ್ದಾರೆ ಡೈರೆಕ್ಟ್ರು. ಏನು ಸರ್ ಅಂತಂದರೆ, ಇಲ್ಲ ರಾತ್ರಿ ನಮ್ಮ ಬಾಲು ಹೊಟ್ಟೋಗ್ಬಿಟ್ಟ ಅಂತೇಳಿ. ಬಾಲು ಬಂದುಬಿಟ್ಟಿದ್ದೆ, ಅವನು ಆರ್ಟ್ ಡೈರೆಕ್ಟ್ರು. ಅವ್ನಿಗೆ ಏನಾಯಿತು ಅಂತಂದರೆ, ಸರ್ ಹಿಂಗೆಲ್ಲ ಆಯಿತು ಅಂತಂದರು. ಆಮೇಲಿಂದ ತಿರ್ಗಾ ಮತ್ತೆ ನಮ್ಮ ಗುರುಗಳಿಗೆ ಫೋನ್ ಮಾಡಿದೆ, ನೋಡಿ ಸರ್ ಈ ಥರ ಅಂತ. ಹೌದು ಈ ಥರ ಆಗಿದೆ, ಇವತ್ತು ನಿಮ್ಮ ಡೈರೆಕ್ಟ್ರಿಗಳಿಗೂ ಅವರು ಪ್ರೊಡ್ಯೂಸರು ಡೈರೆಕ್ಟ್ರ್ ಇದ್ದಾರಲ್ಲ ಅವ್ರಿಗೂ ಇವತ್ತು ಒಂದು ಕಡೆ ಹೆವಿ ಆಕ್ಸಿಡೆಂಟ್ ಆಗುತ್ತೆ, ಬಟ್ ಬಚಾವ್ ಆಗ್ಬಿಡ್ತಾರೆ. ಸರ್ ಈ ಸೇಲಂ ಹತ್ರ ಬರಬೇಕಾದ್ರೆ ಅದು ಏನು ಒಂದು 2-3 ಇಯರ್ಸ್ ಆಗಿದೆ ಅಷ್ಟೇ ಕಾರ್ ತೊಗೊಂಡು, ಆಯಿತಾ. ವ್ಯಾಗನಾರ್, ವ್ಯಾಕ್ಸ್ ವ್ಯಾಗನು, ವೀಲ್ ಇದಕ್ಕಿದಕ್ಕೆ ಬಿಚ್ಕೊಂಡ್ಬಂದ್ಬಿಟ್ಟಿದೆ ನಮ್ಮ ರೋಡ್ಗೆ, ಸಖತ್ತಾಗಿ ಕಟ್ ಮಾಡಿದ್ದಾರೆ. ಸೊ ಅದಕ್ಕೆ ಹೇಳೋದು ನನಗೆ. ಆಮೇಲಿಂದ ಹೇಳೋ, ನೋಡಿ ಇವೆಲ್ಲ ಇದೆ, ಆ ಸ್ಕ್ರಿಪ್ಟ್ ಒಂದು ಇದು ಮಾಡಿಬಿಡಿ, ಏನು ಡೆಸ್ಟ್ರಾಯ್ ಮಾಡಿಬಿಡಿ, ನಾನು ಹೇಳ್ಬಿಡಿ ಅವ್ರಿಗೆ, ಇಲ್ಲ ತುಂಬ ತೊಂದರೆ ಹಾಕ್ಕೋತಾರೆ. ನೀವು ನನ್ನ ಹತ್ರ ಇತ್ತು ಸ್ಕ್ರಿಪ್ಟು, ಫಸ್ಟು ಕೊಟ್ಬಿಡಿ ಅವ್ರಿಗೆ ಅಂತ. ನೀವೇ ಮಾಡಿದ್ದ ಅದು RR ಸ್ಕ್ರಿಪ್ಟ್ ಅಲ್ಲ? ಇಲ್ಲ, ಸ್ಟೋರಿ ಲೈನ್ ನೀವು ಪ್ರೊಡ್ಯೂಸ್ ಮಾಡಕ್ಕೆ ಹೋಗಿದ್ರಿ? ಇಲ್ಲಪ್ಪ, ಪ್ರೊಡ್ಯೂಸರ್ ಬೇರೆ, ಯಾವುದೇ ಪ್ರೊಡ್ಯೂಸರ್ ಬೇರೆ, ಡೈರೆಕ್ಟರ್ ಬೇರೆ. ಸೊ ನೀವು ಕತೆ ಕೊಟ್ಟಿದ್ರೆ ಒಂದು ಲೈನ್ ಕೊಟ್ಟಿದ್ರೆ ಡೆವಲಪ್ ಮಾಡಿದ್ರು. ಫಸ್ಟ್ ಲೈನ್ ಏನಾಯಿತು ಅಂತಂದರೆ, ಈ ಥರ ಒಬ್ಬ ಮುದುಕ ಇರ್ತಾನೆ, ಅವನನ್ನು ಅವಳು ತುಂಬ ಲವ್ ಮಾಡ್ತಾಳೆ ಅವಳು, ಆಯಿತಾ. ಅವಳ ಜೀವನದಲ್ಲಿ ಏನೋ ಅವಳು ಒಂದು ಅನಾಥೆ, ಅವ್ರ ಚಿಕ್ಕಪ್ಪನ ದೊಡ್ಡಪ್ಪ ಬಂದ ಅವಳು ಯೂಸ್ ಮಾಡ್ಕೋತಾಳೆ. ವಯಸ್ಸಿಗೆ ಬಂದ ತಕ್ಷಣ ಅವಳಿಗೆ ಎಲ್ಲೋದೊಂದು ಸೆಕ್ಷುವಲ್ ಅರೇಂಜ್ಮೆಂಟ್ ಇರುತ್ತೆ, ಆಯಿತಾ. ಸೊ ಇವನ ಜೊತೆ ಮಾತಾಡ್ಬೇಕಾದ್ರೆ ಇವನು ಯಾವಾಗಲೂ ಹೆಂಡ್ತಿನ ತುಂಬ ಇಷ್ಟಪಡ್ತಾ ಇರ್ತಾನೆ ನನ್ನ. ಯಾರು ಈ ಮನುಷ್ಯ ಹಾಸ್ಪಿಟ್ಲಲ್ಲಿದ್ದಾಗ. ಸೊ ಅವಳು ನಾನು ಮದುವೆ ಮಾಡ್ಕೋತೀನಿ ಅಂತೇಳಿ ನನ್ನ. ಯಾಕೆಂದರೆ ಶಿ ವಾಂಟ್ ಟು ನೋ ಹೌ ದ ಲವ್ ಈಸ್, ಲವ್ ಅಂದರೆ ಹೆಂಗಿರುತ್ತೆ ಅಂತ ಹೇಳಿದ್ದೆ. ಆಮೇಲೆ ಕ್ಲೈಮ್ಯಾಕ್ಸು ನಾನೇ ಕೊಟ್ಟಿದ್ದೆ ಅವ್ರಿಗೆ. ಸೊ ಕ್ಲೈಮ್ಯಾಕ್ಸು ಬಂದುಬಿಟ್ಟಿದೆ, ಫೈನಲ್ ಆಗಿ ಅವ್ನು ಸತ್ತೋಗ್ಬಿಡ್ತಾನೆ, ಆಯಿತಾ. ಅದೊಂದು ಸ್ಟೋರಿ ಇದೆ, ಅದರದ್ದು ಕೊಟ್ಟಿದ್ದೆ. ಕೊನೆಯಲ್ಲಿ ಅವಳು ನನ್ನ ಬಿಟ್ಟು ಹಾಗೇ ಚರ್ಚೊಳಗೆ ಹೋಗ್ತಾ ಇರ್ತಾಳೆ, ಆ ಮಿಸ್ಟಲ್ಲಿ ಹಾಗೆ ಕರ್ಗೋಗ್ಬಿಡ್ತಾಳೆ ಅಂತ ಹೇಳಿದ್ರೆ, ನಂದೇನೋ ಒಂದು ಇಮ್ಯಾಜಿನೇಷನಲ್ಲಿ ಆ 2 ಲೈನ್ ಹಾಕಿದ್ದೆ, ಆಯಿತಾ. ಸೊ ಹೀಗೆ ಒಂದು ಪಿಕ್ಚರ್ ಮಾಡೋಣ ಅಂತ ಹೇಳಿದೆ. ಅದು
ತುಂಬ ಬ್ಯಾಕ್ ಫೈರ್ ಮಾಡ್ತೀವಿ ಸರ್. ಹ್ಮ್. ಬರೀ ಡೈರೆಕ್ಟರ್ಗಳ ಎಲ್ಲ ಆಕ್ಸಿಡೆಂಟ್ಗಳಾಗಿ ಪ್ರೊಡ್ಯೂಸ್ ನಾನು ಹೇಳಿದೆ, ಆ ಸ್ಕ್ರಿಪ್ಟ್ ನನ್ನ ಹತ್ರ ಇತ್ತು, ಅವ್ನು ಕರೆಸಿ ಇಮ್ಮಿಡಿಯೇಟಾಗಿ ಕೊಟ್ಟೆ ನಾನು. ಸರ್ ಇದನ್ನು ಬಂದ್ ಮಾಡಿಬಿಡಿ, ಅವರು ದುಡ್ಡು ಹಾಕಿದ್ದಾರೆ ಇವೆಲ್ಲ ಅವ್ರು. ಸೊ ಈಗ ಸ್ಕ್ರಿಪ್ಟ್ದು ತೊಂದ್ರೆನಾ ಅಥವಾ ಅಲ್ಲಿ ನೀವು ಶೂಟಿಂಗ್ ಮಾಡಕ್ ಹೋಗಿದ್ದಂತ ಬಂಗ್ಲೆದ ಪ್ರಾಬ್ಲಮ್? ಇಲ್ಲ ಸ್ಕ್ರಿಪ್ಟೇ ಅವರು ಆ ಗುರುಗಳು ಒಂದು ದಿವಸ ನನಗೆ, ನಾನು ಫಸ್ಟ್ ಟೈಮ್ ಅವ್ರನ್ನ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಹೇಳಿದ್ರು, ಸ್ಕ್ರಿಪ್ಟು ನಿಂದಲ್ಲ, ಇದು ಹೋದ ಜನ್ಮದ ಸ್ಕ್ರಿಪ್ಟ್ ಅದು ನೀನು ಹುಡ್ಕೊಂಡು ಕರ್ಕೊಂಡು ಹೋಗ್ತಾ ಇದೆ ಇವಾಗ ನಿನಗೆ ಆ ಬಂಗ್ಲೆ ಕರ್ಕೊಂಡು ಹೋಗುತ್ತೆ, ಬಂಗ್ಲೆಗೆ ಹೋದ್ರೆ ಲಾಕ್ ಆಗೋಗ್ಬಿಡ್ತೀಯ ನಿನ್ನ ಹೆಂಡತಿಯಲ್ಲಿ ಕಾಯ್ತಾ ಇದ್ದಾಳೆ, ಶಿ ಈಸ್ ಎ ಡ್ಯಾನ್ಸರ್. ಸರ್ ಅದನ್ನು ನಮ್ಮ ಡೈರೆಕ್ಟ್ರು ಎಂಥ ಈ ಚೆನ್ನೈಗೆ ಹೋಗಿ ಅವ್ರಿಗೆ 80 ಇಯರ್ಸ್ ಆ ಮನುಷ್ಯನಿಗೆ ಅವ್ರ ಹತ್ರ ಹೋಗ್ಬಿಟ್ಟಿದ್ದೆ, ಆ ಫೋಟೋಗ್ರಾಫ್ಸ್ ಎಲ್ಲ ಕರೆಕ್ಟ್ ಮಾಡ್ಕೊಂಬಂದಿ ಸರ್. ಆಮೇಲೆ ನಾನೊಂದು ಸೀನ್ ಮಾಡಿ ತೋರಿಸಿದ್ದೆ ಅವ್ರಿಗೆ, ಇವಾಗ ನಮ್ಮ ಕಸ್ತೂರಿ ಮಾಸ ಆ ಥರದ್ದೊಂದು ಸೀನ್ ನಾನು ಆ್ಯಕ್ಟ್ ಮಾಡಿ ತೋರಿಸಿದ್ದೆ ನನಗೆ, ಆಯಿತಾ. ಅದರಲ್ಲಿ ಅವಳ ಹೆಸರು ಏನೋ ಕರಿತೀನಿ ನನ್ನ ಮಾತು, ಅಲ್ಲಿ ನೋಡ್ತಂದ್ರೆ ಅವಳ ಹೆಸರು ಅದೇನೇ ಇದೆ ನನ್ನ ಮಾತು. ಎಲ್ಲ ತುಂಬ ಐಡೆಂಟಿಕಲ್ ಸರ್. ಅವ್ರ ಗುರುಗಳು 100 ಸರ್. ಅವ್ರು ಹೇಳೋದು ನನ್ನ ಮಾತು, ನೀನು ಹೋದರೆ ನೀನು ಲಾಕ್ ಆಗ್ತೀಯ, ನಿನ್ನ ಹಿಂದಿನ ಜನ್ಮದ ಕತೆ ಇದು, ಆಯಿತಾ. ನೀನು ಕತೆ ಬರೆದಿಲ್ಲ, ನಿನಗೆ ಅಲ್ಲಿ ಹುಟ್ಕೊಳ್ತದು, ನೀನು ಕರ್ಕೊಂಡೋಗೋಸ್ಕರ ಇಷ್ಟೆಲ್ಲ ನಡೀತಾ ಇದೆ ಅಂತ ಹೇಳಿದೆ. ಆಮೇಲಿಂದ ಕಾಶಿ ಕತೆ ಹೇಳಿದ್ರು ಅವರು, ಕಾಶಿನಲ್ಲಿ ನಿನ್ನ ಮಗ ಒಬ್ಬ ಇದ್ದ, ಪರ್ಫೆಕ್ಟು ಸರ್ ಅದು ನೋಡ್ತು ಅಂತಂದ್ರೆ ನಮ್ಮ ಡೈರೆಕ್ಟ್ರು ಬಂದು ಅವರು ಈ ಕಾಶಿನಲ್ಲಿ ಅವ್ರು ಈ ಅಗೋರಿಗಳ ಜೊತೆಗೆಲ್ಲ ಬಂದಿದ್ದೆ, ಅವರು 6 ತಿಂಗಳಿದ್ದಿದ್ದೆ, ಅವರು ಯಾವುದೋ ಒಂದು ಡಾಕ್ಯುಮೆಂಟ್ ಮಾಡ್ತಾಯಿದ್ರು. ಅದಾದಮೇಲೆ ಗುರುಗಳ ಹತ್ರಕ್ಕೆ ಹೋದ್ರು, ಡಾಕ್ಯುಮೆಂಟ್. ಅದು ಈ ಜನ್ಮದ ಕತೆನಾ ಅದು ಓ ಜನ್ಮದ ಕತೆ? ಅದು ಓ ಜನ್ಮದ ಕತೆ ಅದು. ಈ ಟೈಮಲ್ಲಿ ಒಂದು ದಿವಸ ಏನೋ ಇದಕ್ಕಿದ್ದಾಗೆ ಫೋನ್ ಮಾಡೋದು, ಜಾಗ್ವಾರ್ ನೀವು ಫ್ರೀ ಇದ್ದೀರಾ ಅಂತಂದ್ರೆ. ಸರ್ ಯಾರಂತ ಗೊತ್ತಾಗಲಿಲ್ಲ ಅಂದರೆ, ಸರ್ ನಾನು KGF 2ಗೆ ವರ್ಕ್ ಮಾಡಿದ್ದೆ, ನಿಮ್ಮ ನೋಡಿದ್ರೆ ತುಂಬ ಚೆನ್ನಾಗಿದ್ದೀರಾ, ನಮ್ದೊಂದು ಪಿಕ್ಚರ್ ಮಾಡಬೇಕು. ಏನು ಹೆಸರು ಡೈರೆಕ್ಟರ್ ಹೆಸರು? ಡೈರೆಕ್ಟರ್ ಹೆಸರು ಏನ್ರಿ ಇರಿ ಸರ್ ಹೇಳ್ತೀನಿ, ಏನು ಬರ್ತಾ ಇಲ್ಲ, ಚಿಕ್ಕ ಹುಡುಗ ನಮ್ಮಂದು. ಅವನು ನಮ್ಮ KGF 2 ವರ್ಕ್ ಮಾಡಿದ್ದ, ಅಲ್ಲಿ ನಾನು ನೋಡಿದ್ದೆ ಅವನು, ಆಯಿತಾ. ಅದು ಇಟ್ಕೊಂಡು ಒಂದು ದಿವಸ ಫೋನ್ ಮಾಡ್ದೆ. ಆಮೇಲೆ ಅವ್ರ ಆಫೀಸ್ಗೆ ಹೋದೆ. ಅವ್ರ ಆಫೀಸ್ಗೆ ಹೋದಾಗ ಅವರು ಕತೆ ಹೇಳೋದು ತುಂಬ ಚೆನ್ನಾಗಿತ್ತು, ಒಂದು ಅಂಡರ್ವರ್ಲ್ಡ್ ಗ್ಯಾಂಗ್ಸ್ಟರ್ ಕತೆ, ಅದು ತುಂಬ ಚೆನ್ನಾಗಿತ್ತು ಸರ್. ಅದರಲ್ಲಿ ಬಂದು ಲೀಡ್ ಕ್ಯಾರೆಕ್ಟ್ರು ಅಪ್ ಟು ಇಂಟರ್ವಲ್ವರೆಗೂ ನಾನೇ ಇರ್ತೀನಿ ಅದರಲ್ಲಿ, ಗ್ಯಾಂಗ್ಸ್ಟರ್ದು ಇದರಲ್ಲಿ. ಅವರು ಹೇಳಿದ್ರು, ಸರ್ ಈ ಕ್ಯಾರೆಕ್ಟ್ರು ನಿಮ್ಮ ಕೈಲ ಮಾಡಿಸ್ಬೇಕು ಅಂತ ವಿ ಹ್ಯಾವ್ ಡಿಸೈಡೆಡ್, ತುಂಬ ಚೆನ್ನಾಗಿದ್ದಾರೆ ಮಾಡೋಕ್ಕೆ ಅಂತ. ಆಯಿತು ಅಂತಂತಂದ್ರೆ ಅದಾದಮೇಲೆ ಕಾಫಿ ಬ್ರೇಕ್ ಕೂತ್ಕೊಂಡಾಗ ಇನ್ನು 2 ಪಿಕ್ಚರ್ ಮಾಡ್ತೀವಿ, ಒಂದು ಲವ್ ಸಬ್ಜೆಕ್ಟು ಅಂತಂದಾಗ ಅವರು ಲವ್ ಸಬ್ಜೆಕ್ಟ್ ಬಂದಿದೆ, ಒಬ್ಬ ಏಜ್ಡು, ಇನ್ನೊಂದು ಟೀನೇಜ್. ನನ್ನ ಹತ್ರ ಒಂದು ಲೈನ್ ಸ್ಟೋರಿ ಇದೆ ಅಂತಂದು, ಏನು ಒಂದು ನನಗೆ ಆದ ಅನುಭವ, ಆ ಹುಡುಗಿ ಕಿಸ್ ಹೊಡೆದಿದ್ದು ಅದು ಹೇಳಿದೆ. ಆರ್ಯ ಜಾಗ್ವಾರ್ ಅವ್ರಿಗೆ ಹೋದ ಜನ್ಮದ್ದು ಸ್ಕ್ರಿಪ್ಟ್ ಮಾಡಿದ್ಮೇಲೆ ಶೂಟಿಂಗ್ ಹೋದ್ಮೇಲೆ ಅದು ಕಾಡಕ್ಕೆ ಶುರು ಆಯಿತು. ಅದಕ್ಕೆ ಮುಂಚೆ ಎಲ್ಲ ಯಾಕೆ ನಿಮ್ಗೆ ಅದು ಏನು ಆ ಥರದ ಸಿಂಪ್ಟಮ್ಸ್ ಆಗಲಿ ಆ ಥರದ ಏನು ಬರಲಿಲ್ಲ ಸರ್. ಆ್ಯಕ್ಚುಲಿ ಅವತ್ತು ಈ ಹುಡುಗರಿಗೂ ಅದೇ ಹೇಳಿದೆ ನಾನು, ನೋಡ್ರಿ ನೀವೆಲ್ಲೋ ಹೋಗ್ತಾ ಇದ್ದೀರಾ, ನೀವು ಹೋಗ್ತಾ ಇದ್ದಾಗ ಫಸ್ಟು ಹಳೆ ಬಂಗ್ಲೆ ಅಂತೀರ, ನಮಗಂತೂ ಭಯ, ಏಕೆಂದರೆ ನನಗೆ. ಬಟ್ ಆದರೆ ನಾನು ಹೇಳಿದೆ, ಏಕೆಂದರೆ ಅದು ಒಬ್ಬರ ವಿಷಯ ಅಲ್ಲ, ಒಂದು 100 ಜನ ವಿಷಯ ಸರ್. ಶೂಟಿಂಗ್ ಹೋದಾಗ ಯಾರಿಗೇನೋ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಭಾರಿ ಕಷ್ಟನಪ್ಪ ಅಂದರೆ, ಇಲ್ಲ ಸರ್ ಹಾಗೆ ಹೀಗೆ ಅಂತಂದು ಆ ನಂಬರ್ ಕೊಟ್ಟು ಅವನೇ ನಂಬರ್ ಕೊಟ್ಟಿದ್ದಾನೆ, ಆ ಗುರುಗಳ ನಂಬರ್ ಕೊಡು ನಾನು ಮಾತಾಡ್ತೀನಿ ಅಂತಂದೆ. ಗುರುಗಳಿಗೆ ಫೋನ್ ಮಾಡಿದೆ, ಯಾರು ಅಂದರು. ಸೊ ಈ ಥರ ಸರ್ ಅಂತಂದೆ. ಆಮೇಲೆ ಏನು ಸಿನಿಮಾ ಶೂಟಿಂಗ್ ಹೋಗ್ಬೇಕಾ ಅಂತ ಕೇಳೋದು. ನಾನು ಆರ್ಯ ಜಾಗ್ವಾರ್ ಅಂತ ತಕ್ಷಣ ಏನು ಸಿನಿಮಾ ಶೂಟಿಂಗ್ ಹೋಗ್ಬೇಕಾ? ಅವರೇ ಹೇಳೋದು, ನಿಂದೆಲ್ಲ ಕತೆ ಅದು, ಆಯಿತಾ. ಇವಾಗ ಅಲ್ಲಿರೋಳು ನಿನ್ನ ಹೆಂಡತಿ ಅಲ್ಲಿರೋದು, ನನಗೆ ಇದೇನಪ್ಪ ಪೆದ್ದಾಗೆಲ್ಲ ಮಾತಾಡ್ತಾ ಇದ್ದಾರೆ ಅನ್ಸ್ಕೊಳ್ತಮ್ಮ. ಸರ್ ಹೇಳಿ ಸರ್, ನಾನು ಹೇಳಿದಷ್ಟು ಕೇಳಿಸ್ಕೊ ಅಂತ ಹೇಳಿದ್ರು. ನೀನು ಅದು ಹಿಂದಿನ ಜನ್ಮದಲ್ಲಿ ಅದು ನಿಂದು ಬಂಗ್ಲೆ, ಅದು ನಿನ್ನ ಹೆಂಡತಿ, ನಿನ್ನ ಮಕ್ಕಳೆಲ್ಲ ಹೋಗ್ಬಿಡ್ತಾರೆ, ಅವನೊಬ್ಬ ಕಾಶಿನಲ್ಲಿ ಇರ್ತಾನೆ, ಅವನು ಕಾಶಿಗೆ ಹೊಟ್ಟೋಗ್ಬಿಡ್ತಾನೆ ಅಂತೇಳಿ ಆ ಕತೆಗಳೆಲ್ಲ ಅವರು. ಆಮೇಲೆ ನೋಡಿದ್ರೆ ಅದು ರಿಯಲ್ ಆಗೇ ಇದೆ, ಅಲ್ಲಿ ಇದೆಲ್ಲ ಬಂದುಬಿಟ್ಟಿದೆ. ನೀನು ಮಾತ್ರ ಹೋಗಬೇಡ, ನೀನು ಹೋದರೆ ಲಾಕ್ ಆಗೋಗ್ಬಿಡ್ತೀಯ, ನಾಳೆ ನಿಮ್ಮ ಆರ್ಟ್ ಡೈರೆಕ್ಟ್ರು ಹೋಗ್ಬಿಡ್ತಾನೆ ಅಂತ. ನಮ್ಮ ಗುರುಗಳೇ ಯಾಕೆ ಇದೆಲ್ಲ ನಾನು ಹೇಳಿದೆ, ಮನುಷ್ಯನಿಗೆ ಶಿಕ್ಷೆ ಕೊಡೋಣ, ಇಲ್ಲ ಅವನ ಆಯಸ್ಸಲ್ಲೇ ಮುಗೀತು ಅವನಿಗೆ, ನೀನು ಯಾಕೆ ಸರಿ ಅದನ್ನು ಯಾಕೆ ಯಾಕೆ ತಡಿಲಿಲ್ಲ? ಈಗ ಅವ್ರ ಮುಂಚೆನೇ ಡೈರೆಕ್ಟ್ರಿಗೆ ನಾನು ಅವ್ರು ಹೇಳ್ದು ಯಾರಿಗೂ ಹೇಳ್ಬೇಡ ಅಂತಂದ್ರು. ವಿಧಿ ನಿಯಮಕ್ಕೆ ನೀನು ಯಾವತ್ತೂ ವಿರುದ್ಧವಾಗಿ ಹೋಗೋಕ್ಕಾಗಲ್ಲ. ನೋಡು ನೀನು ಸರ್, ಆ್ಯಕ್ಚುಲಿ ಅಲ್ಲಿಂದ 1 ವಾರದೊಳಗಡೆ ನಾನು ಚೆನ್ನೈಗೆ ಹೋಗ್ಬಿಟ್ಟಿದ್ದೆ. ಆಮೇಲೆ ಅವಳು ಮಲಯಾಳಿ ಹೀರೋಯಿನ್ನು,
ಆಯಿತಾ. ಅವಳನ್ನ ಮೀಟ್ ಮಾಡಿಬಿಟ್ಟು ಹಂಗೆ ಡ್ರೆಸ್ಸಸ್ಗೆ ಅದಕ್ಕೆಲ್ಲ ಅಳತೆ ಎಲ್ಲ ಕೊಟ್ಬಿಟ್ಟು ಅಲ್ಲಿಂದ ನಾವು ಊಟಿಗೆ ಹೋಗಿ ಕ್ಯಾಮ್ರಾಮ್ಯಾನ್ ಎಲ್ಲ ಬಂದ ಮೇಲಿಂದ ಅಲ್ಲಿ ಕೆಲವು ಶಾರ್ಟ್ಸ್ ಎಲ್ಲ ತೆಗೆಯೋಣ. ನಿಮ್ಮದು ಒಂದು ನೀವು ಕಾರಿಂದ ನೀವು ಈ ಕ್ಯಾರವಿಂದ ಬರೋ ಶಾರ್ಟ್ಸು, ಕಾರಿಂದ ಬರೋ ಶಾರ್ಟ್ಸು ಅವೆಲ್ಲ ಸ್ವಲ್ಪ ಮಾಡೋಣ. ಅದೆಲ್ಲ ಹೋಗ್ಬಿಟ್ಟು ಹಂಗೆ ಹೋಟ್ಲ್ ಅಕಾಮಿಡೇಷನ್ ನಿಮ್ದೆಲ್ಲ ನೋಡ್ಕೊಂಬಿಡಿ ಸರ್, ನೀವು ಒಂದು ರೌಂಡ್ ಔಟ್ ಬಂದ್ಬೇಡ 1 ವೀಕ್ ಅಂತ ಹೇಳಿದ್ರೆ ನಾವು ಪ್ಲ್ಯಾನ್ ಮಾಡಿದ್ವಿ. ಅಷ್ಟರಲ್ಲಿ ನನಗೆ ಯಾಕೋ ಏನೋ ಒಂಥರ ಹಳೆ ಬಂಗ್ಲೆ ಅಂತಂದರೆ ನಮಗೂ ಭಯ. ಈ ಇದು ಭಯ ಅಂತಂತಂದರೆ ಈಗ ನಾನು ಆ ಮಂತ್ರ ಜಪ ಎಲ್ಲ ನಾನು ಹತ್ರ ಇಟ್ಕೊಂಡಿದ್ದೀನಿ. ಸ್ಟಿಲ್ ಅದೊಂದು ಯಾಕೆ ರಿಸ್ಕು ಅಂತ ಒಂದು ಇತ್ತು. ಗುರುಗಳಿಗೆ ಹೇಳಿದೆ, ಸರ್ ನೀವು ಮಾಡ್ತಾರೆ ತಪ್ಪು, ಆ ಹುಡುಗನ ಜೀವ. ಅವ್ರು ಹೇಳ್ದೆ, ಅವ್ನು ಮುಗಿತಾ ಬಂತು ಅವ್ನಿಗೆ, ನೀನು ಯಾಕೆ ತಲೆ ಕೆಡ್ಸ್ಕೊತೀಯ, ನಾನೇನು ಹೋಲ್ಡ್ ಮಾಡಿಬಿಟ್ರು. ಅವ್ರು ಹೇಳ್ದು, ಇವತ್ತಿಂದ ಇವಾಗ ಈ ಕ್ಷಣದಿಂದ ನಿಮ್ಮ ಡೈರೆಕ್ಟರ್ ಪ್ರೊಡ್ಯೂಸರ್ಗೆ ಫೋನ್ ಮಾಡಿಕೊಡ್ದು, ಅವ್ರು ಮಾಡಿದ್ರು ನೀನು ಎತ್ಕೊಡ್ದು ಅಂತ. ನಿನಗೆ ತೊಂದರೆ ಆಗುತ್ತೆ, ನನಗೆ ಗೊತ್ತಿಲ್ಲ ಅಂತ. ಬಟ್ ಕೊನೆಗೆ ಆ ಮನುಷ್ಯನ ನಾನು ನೋಡಲೇ ಇಲ್ಲ ಸರ್. ನಾನು ಆಮೇಲೆ ಕಾಶಿಗೆ ಹೋದೆ. ಆ ಮನುಷ್ಯನ ಹೆಸರಲ್ಲಿ ಆಕೆ ನನ್ನ ಹೆಂಡತಿ ಅಂತ ಹೇಳ್ಕೊಂಡು ಇದ್ರಲ್ಲ, ಅವ್ರ ಹೆಸರಲ್ಲೆಲ್ಲ ಬಂದು ಲಕ್ಷ್ಮೀ ಅಮ್ಮಾಳ್ ಅಂತ. ಆಮೇಲಿಂದ ಅವನ ಹೆಸರು ವರದರಾಜ್ ಪೆರ್ಮಾಳ್ ಅಂತ. ನೋಡಿ ಹೆಂಗೆ ಮ್ಯಾಚ್ ಆಗಿತ್ತು ಅಂತಂದರೆ. ಯಾರು ಹೇಳಿದ್ದು? ವರದರಾಜ್ ಅವ್ರು ಹೇಳಿದ್ದು ನನಗೆ, ನಮ್ಮ ಡೈರೆಕ್ಟ್ರ್, ನಮ್ಮ ಗುರುಗಳು ಹೇಳಿದ್ದು. ಅವರು ಬಂದುಬಿಟ್ಟಿದೆ ಇದಿದೆ ನೋಡಿ, ಏನೋ ತಿರುವನಂತಪುರದಲ್ಲಿ ಇದಿದೆಯಲ್ಲ ಸರ್, ಪದ್ಮನಾಭನ ದೇವಸ್ಥಾನ. ಅವರು ಪೂರ್ವಿಕರು ಬಂದಿದ್ದೆ ಅಷ್ಟದಿಗೆ ಬಂದ ಮಾಡಿರ್ತದೆ. ಮನೆಗ ಅಲ್ಲಲ್ಲ, ಬಂಗ್ಲ ದೇವಸ್ಥಾನ ಗೊತ್ತಾ? ದೇವಸ್ಥಾನ ಓಪನ್ ಮಾಡಿದ್ರಲ್ಲ, ಅದು ಓಪನ್ ಮಾಡಿ ಇನ್ನೂ 3 ಮಾಡೋಕ್ಕಾಗಿಲ್ಲ, ಇನ್ನೂ 2-3 ಇದೆ, ತುಂಬ ಇದೆ ಅದರಲ್ಲಿ. ಅದು ಬಂದಿದ್ದು ಅಷ್ಟದಿಗೆ ಬಂದ ಮಾಡಿದ್ರು ಇವರು ಫ್ಯಾಮಿಲಿಯವರು. ಆ್ಯಕ್ಚುಲಿ ನಾನು ಆಗಸ್ಟಲ್ಲಿ ಹೋಗ್ಬೇಕಂದ್ರೆ ಸಿಕ್ಕಾಪಟ್ಟೆ ಮಳೆ ಆಗಲಿಲ್ಲ. ಆಮೇಲೆ ಅವ್ರು ಹೇಳಿದ್ರು, ಇವಾಗೇನು ಬರಬೇಡ, ನೀನು ಇದಕ್ಕೆ ಹೊಟ್ಟು ಬಂದ್ಬಿಡು ಅಂತಂದರು. ಎಲ್ಲಿ? ಕಾಶಿಗೆ. ಅವ್ರು ಹೇಳಿದ್ರು, ನೀನು ಕಾಶಿಗೆ ಹೋಗ್ಬಿಟ್ಟು ಫಸ್ಟು ಸ್ನಾನ ಇಲ್ಲ ಅಂತಾರೆ, ನಾಳೆ ನಿನಗೂ ನಿನ್ನ ಮಕ್ಕಳಿಗೆ ಎಫೆಕ್ಟ್ ಆಗುತ್ತೆ, ಅದು ಹುಡ್ಕೊಂಬರುತ್ತದು ಈಗ ವಾಸನೆ ಇಟ್ಕೊಂಡು ಅಂತ. ನಾನು ಆಮೇಲೆ ನನಗೆ ಈ ದೇವಸ್ಥಾನ ಹೋಗೋದು ಭಾರಿ ಹಿಂಸೆ ನನ್ನ ಲೈಫ್ನಲ್ಲಿ. ಏಕೆಂದರೆ ನನಗೆ ಹೋದಾಗ ಪ್ರಶಾಂತವಾಗಿ ಕಾಮಾಗಿರಬೇಕು, ಕೂತ್ಕೊಂಡ್ರೆ ಒಂದು ಅರ್ಧ ಗಂಟೆ ಆ ರಶಲ್ಲಿದ್ದ. ಆಮೇಲೆ ವೈಫ್ನ ಕರ್ಕೊಂಡು ಹೋದೆ. ಅದು ಏನೇನು ಮಾಡಬೇಕು ಅಲ್ಲಿ ಪಿಂಡಿಗಳೆಲ್ಲ ಬಿಡಬೇಕಲ್ಲ ಅಲ್ಲಿ, ಅವೆಲ್ಲ ಬಿಟ್ಟು ಆಯಮ್ಮನ ಹೆಸರಲ್ಲೇ ಬಿಟ್ಟೆ, ಲಕ್ಷ್ಮೀ ಹೆಸರಲ್ಲಿ. ಸರ್ ಲಕ್ಷ್ಮೀ ಯಾರು ಅಂತ ನಾನು ಹೇಳಿದೆ. ನಾವು ಓದ್ಜಮ್ದು ಹೆಂಡ್ತಿನಪ್ಪ ಅಂದರೆ ನಕ್ಕು ಸಾಕಾಗೋಯ್ತಲ್ಲಿ. ಬಸ್ಸಲ್ಲಿದ್ದವರು ನಗ್ತಾ ಇದ್ದಾರೆ. ಆಮೇಲಿಂದ ಪುರೋಹಿತರಿಗೆ ಕೇಳೋದನ್ನ, ಸಾರ್ ನಿಂಗೆ ಅವ್ರು ಏನೋ ಕೇಳ್ತಾಯಿದ್ರು, ಹಿಂಗೆಲ್ಲ ನೀವು ಮಾಡ್ತಾಯಿದ್ರು. ನಾನು ಹೇಳಿದೆ, ಹೇಳೋದು ಮಾಡಿ ಪರವಾಗಿಲ್ಲ, ಏನು ಶಾಂತಿ ಸಿಕ್ಕಲಿ ಅಂತ ಹೇಳ್ಬಿಟ್ಟು ಮಾಡಿಬಿಟ್ಟು ಬಂದೆ. ಆಮೇಲೆ ಅವರಿಗೆ ಬಂದ ಮೇಲಿಂದ ಸಿಕ್ಕಾಪಟ್ಟ ಮಳೆ ಇತ್ತು, ಆ ಕಡೆ ಹೋಗೋಕ್ಕಾಗಲಿಲ್ಲ. ಆಮೇಲೆ ಇನ್ನೊಂದು ದಿವಸ ಬಂದುಬಿಟ್ಟು ಹೇಳಿದೆ ಅವ್ರಿಗೆ, ಬರಬೇಕು, ನಿಮ್ಮನ್ನು ಮೀಟ್ ಮಾಡೋದಿಲ್ಲ, ನನಗೆ ಹುಷಾರಿಲ್ಲ ಅಂತ ಅಂದರು. ಅದಾದ ಒಂದು 4-5 ದಿವಸ ಬಿಟ್ಟು ಮತ್ತೆ ಫೋನ್ ಮಾಡಿದೆ. ಅವ್ರು ಹೇಳಿದ್ರು, ಮೋಸ್ಟ್ಲಿ ಇವತ್ತು ನಿಮ್ಮ ಜೊತೆ ಮಾತಾಡಿದೆ ಲಾಸ್ಟ್ ಅನಿಸುತ್ತೆ, ನನಗೆ ಮೋಸ್ಟ್ಲಿ ನಾನು ಇರಲ್ಲ ನೆಕ್ಸ್ಟು ಇದಕ್ಕೆ ಅಂತಲೇ ಹೇಳಿದ್ರು. ಇವತ್ತಿಗೂ ಅವ್ರ ನಂಬರ್ ಇಟ್ಕೊಂಡು ಆವಾಗ ಕಾಲ್ ಮಾಡ್ತಾನೆ ಇರ್ತೀನಿ. ಅದು ನಂಬರ್ ಹಾಗೆ ಇರುತ್ತೆ. ಇಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಬಟ್ ಆಮೇಲೆ ಡೈರೆಕ್ಟ್ರಿಗಳಿಗೆಲ್ಲ ಬಂದು ಚಿಂದಿ ಚಿತ್ರ ಆಗ್ಬಿಟ್ಟು, ಪ್ರೊಡ್ಯೂಸರು ಡೈರೆಕ್ಟ್ರು ಅಂದರೆ ಯಾವುದೋ ಸಿನಿಮಾ ಮಾಡಲಿಲ್ಲ ಅವರು. ಮಾಡೋದಲ್ಲ ಸರ್, ಎಲ್ಲ ಮೆಂಟ್ಲಾಗ್ಬಿಟ್ರು ಅವರು. ಆಕ್ಸಿಡೆಂಟ್ಗಳಾಗಿ ಮಾಡಿ ಒಂದ್ಸಲ ಸಿಕ್ಕರು ಡೈರೆಕ್ಟ್ರು. ಅವ್ರು ಹೇಳೋದು, ತುಂಬ ಅನುಭವಿಸ್ಬಿಟ್ವಿ ಸರ್. ನಾನು ಹೇಳಿದೆ, ಅವ್ರು ಸ್ಕ್ರಿಪ್ಟ್ ಹರಿದಾಕ್ರಿ. ಅವ್ರು ಹೇಳೋದು, ಸ್ಕ್ರಿಪ್ಟೆಲ್ಲ ಇಟ್ಕೋಬೇಡಿ, ನಿಮ್ಮ ಮನೇಲಿ ಫಸ್ಟ್ ಇಡಬೇಡಿ, ನೀವು ಎತ್ಕೊಂಡು ಹೋಗಿ ಅಂತ, ಇಲ್ಲಾಂದರೆ ನಿಮ್ಮನ್ನು ಹುಡ್ಕೊಂಬರುತ್ತೆ ಅಂದರು. ಆಮೇಲೆ ಡೈರೆಕ್ಟ್ರು ಪ್ರೊಡ್ಯೂಸರ್ನ ಕರೆಸ್ಬಿಟ್ಟು ಕೊಟ್ಬಿಟ್ಟೆ ಸ್ಕ್ರಿಪ್ಟು. ಆಮೇಲೆ ಹೇಳಿದೆ, ಬೇಡ ಸರ್, ಈಗ ಆಲ್ರೆಡಿ ಒಂದೇನೋ ಸಮಸ್ಯೆ ಆಗಿದೆ ಅಂದರೆ ಅವ್ರು ಕೇಳಿಲ್ಲ. ಬಿಡ್ರಿ, ಇವೆಲ್ಲ ಏನಿಲ್ಲ, ನೀವು ಒಂದು 2 ತಿಂಗಳು ಟೆಸ್ಟ್ ತೊಗೊಂಡು ನೀವು ರೆಡಿಯಾಗಿ ನಾವು ಹೋಗಿ ಶೂಟ್ ಮಾಡೋಣ ಅಂದರು. ನಾನು ಹ್ಞೂ ಅಂತಂದೆ. ಆಮೇಲೆ ಅವರೂ ಬರಲಿಲ್ಲ, ಅವ್ರಿಗೂ ಪುಟ್ಟಿಟ್ಟು ಲಾಟ್ ಆಫ್ ಪ್ರಾಬ್ಲಮ್ಸ್. ಸೊ ಹಾಗಾಯಿತು ಸರ್, ಒಂದು ಅದ್ಭುತವಾದ ಕತೆ ಅದು. ಅವ್ರ ಜೊತೆ ಸುಮಾರು ಪಿಕ್ಚರ್ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲ ಪ್ಲ್ಯಾನ್ ಮಾಡಿದ್ವಿ. ಡೇ ಆ್ಯಂಡ್ ನೈಟು, ರಾತ್ರಿ ಎಲ್ಲ ಅವರು ರಾತ್ರಿ 10 ಗಂಟೆಗೆ ಫೋನ್ ಮಾಡೋದು, 11 ಗಂಟೆ, ಬೆಳಗ್ಗೆ 3 ಗಂಟೆವರೆಗೂ ನಾವು ಫೋನಲ್ಲೇ ಮಾತಾಡ್ತಾ ಇದ್ದೀವಿ. ನನ್ನ ಮಗ ಕೆಲವು ನನ್ನ ಸಜೆಷನ್ಸ್ ತೊಗೊಳ್ಳೋರು, ಸರ್ ಹಿಂಗೆಲ್ಲ ಮಾಡ್ತಾಯಿದ್ದೀವಿ ಅಂತ ಹೇಳಿದೆ. ಸೊ ಹೀಗೆಲ್ಲ ಆಯಿತು ಸರ್. ಅದು ಭಾಳ ಅದ್ಭುತವಾದ ಕತೆ ಸರ್. ಊಟಿ ಹತ್ರ ಒಂದು ಕಮ್ಯುನಿಟಿ ಇದ್ದಾರೆ, ಅವರು ಈ ಬೌಲ್ಸ್ ಇಟ್ಕೊಂಡು ಏನೋ ಮಾಡ್ತಾರಂತ. ಅದೆಷ್ಟು ಏನಾಯಿತು ನನಗೂ ಮರ್ತೋಗಿದೆ ಸರ್. ಅದು ಅವನು ಕೂರಿಸ್ಬಿಟ್ಟಿದ್ದೆ, ಎಲ್ಲ ಸುತ್ತಲೂ ದೀಪಗಳು ಹಚ್ಬಿಟ್ಟಿದ್ದೆ, ಅದನ್ನು ಆವಾಹನೆ ಮಾಡ್ತಾನೆ ನನ್ನ ಮಗ. ನನಗೂ ಭಯ ಜಾಸ್ತಿ. ಎಲ್ಲಿ ಸರ್ ಅದು ಬಂಗ್ಲೆ? ಊಟಿ ಹತ್ರ? ಊಟಿ ಹತ್ರ ಸರ್. ಯಾವ ಊರು? ಕುನ್ನೂರು ಹತ್ರ. ಮೊದಲು ಅಲ್ಲಿದ್ದರು ಅಂತ, ವರದರಾಜ್ ಪೆರುಮಾಳ್, ಲಕ್ಷ್ಮೀ ಅಮ್ಮಾಳ್ ಅವರೆಲ್ಲ ಇದ್ದ ಜಾಗ ಅದು.
ನೋಡಿ ನಮಗೆ ಗೊತ್ತಿಲ್ದಿರ ಅದು ನಮ್ಮ ಹತ್ರಕ್ಕೆ ಬಂತದು ಏನು ಸರ್. ಆಮೇಲೆ ಹೇಳೋದು ನೀನು ಹೋದ್ರೆ ಲಾಕ್ ಆಗ್ತೀಯ, ನೀನು ಬೇಡ, ಆ ಅಮ್ಮ ನಿನಗೋಸ್ಕರ ಈಗ ಯಾವುದೇ ಥರ ತೊಂದರೆ ಏನಿಲ್ಲ, ನೀವು ಎಲ್ಲ ಅಲ್ಲಿ ಕಾಶಿಗೆ ಹೋಗಿ ಕಾಶಿಗೆಲ್ಲ ಬಿಟ್ಟು ಬಂದ್ಮೇಲೆ ನಿಮ್ಗೆ ಈಗ ಏನು ತೊಂದರೆ ಗಿಂದ್ರೆ ಏನಿಲ್ಲ? ತೊಂದರೆ ನನಗೇನು ಮಾಡಲಿಲ್ಲ, ಬಟ್ ಅದು ಫಿಯರ್ ಅನ್ನೋದು ಒಂದು ಇರುತ್ತಲ್ವ. ಅಂದರೆ ನಾನು ಆಮೇಲೆ ಊಟಿಗೆ ಹೋಗಲಿಲ್ಲ, ಊಟಿ ಕಡೆಗೆ ತಲೆ ಕೂಡ ಹಾಕಲ್ಲ, ಮನೆ ಎಲ್ಲ ನೈಟ್ ಶೂಟಿಂಗ್ ಎಲ್ಲ ಇಟ್ಕೊಂಡಿದ್ದೀವಿ ಸರ್. ಆಯ್ತು, ಅವ್ರು ಹೇಳೋದು ಸರ್ ನೀವೇನು ಹೆದರ್ಕೋಬೇಡಿ, ನಿಮ್ಮ ಮುಂದೆ ಗೋಣಿ ಏನೋ ರಗ್ಗುಗಳು ಹಾಕ್ಬಿಟ್ಟು ಆ ಕಡೆ ಈ ಕಡೆ ಎಲ್ಲ ಹುಡುಗರೆಲ್ಲ ಇರ್ತಾರೆ, ಯಾಕಂದರೆ ನೀವು ಆ ಗೇಟಿಂದ ಇಲ್ಲಿವರೆಗೂ ನಡ್ಕೊಂಬರ್ಬೇಕು, ಶಾರ್ಟ್ಸು ಗೀಟ್ಸು ಎಲ್ಲ ಒಳ್ಳೊಳ್ಳೆ ಕ್ಯಾಮ್ರಾ. ನಮ್ಮ ಪರಮಹಂಸನ ಯಾವುದೋ ಒಂದು ಇದೆಯಲ್ಲ ಸರ್, ಯಾರ್ದು ಕ್ಯಾಮ್ರಾ ಯೂನಿಟ್ ಎಲ್ಲ ಪರಮಹಂಸನ ಯಾವುದೋ ಒಂದು ಇದೆಯಲ್ಲ, ಸೊ ಅವ್ರ ಹತ್ರ ಎಲ್ಲ ಮಾತಾಡಿದ್ರು. ಆಮೇಲೆ ಇಳೆಯರಾಜ ಮಗ ನೋಡಿ, ಅವನ ಹೆಸರು ಏನಾದ್ರು ಮರ್ತೋಯ್ತದು, ಅವನು ಆ್ಯಕ್ಚುಲಿ ಮ್ಯೂಸಿಕ್ ಡೈರೆಕ್ಟರ್. ಅವ್ರು ಹೇಳ್ದು ಅವ್ರು ಬಿಟ್ಟರೆ ಬೇರೆ ಯಾರು ಮಾಡೋಕ್ಕಾಗಲ್ಲ ರೀ ಅಂತ. ನಾನು ಹೇಳ್ದೆ ಇವರು ಬೇರೆ ಇಲ್ಲ ಮಾಡ್ಬೋದ. ಅವ್ರು ಹೇಳ್ದು ಆ ಮೆಲೋಡಿ ಬರಬೇಕು ಅಂತಂದರೆ ಆ ಒಂದು ಇದು, ಆಮೇಲೆ ಸಾಂಗು ಕೆಲವು ಸಾಂಗ್ಸ್ ಎಲ್ಲ ಬಂದಿದ್ದೆ, ಟ್ಯೂನ್ ಹಾಕಿರೋದೆಲ್ಲ ತರಿಸಿದ್ರು. ಊಟಿನಲ್ಲಿ ತುಂಬ ಚೆನ್ನಾಗಿ ಮಾಡಬೇಕು ಅಂತಿದ್ವಿ ಸರ್. ಆಯಿತಾ, ಅದು ಫೈನಲ್ ಮಾತ್ರ ಎಕ್ಸ್ಟ್ರಾರ್ನರಿ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲ ಪ್ಲ್ಯಾನ್ ಮಾಡಿದ್ವಿ ಸರ್. ಅದಕ್ಕೆ 6 ತಿಂಗಳು ವರ್ಕ್ ಮಾಡಿದ್ವಿ, ನೈಟ್ ಫುಲ್ ನನಗೆ ನಿದ್ದೆನೇ ಇಲ್ಲ. ಅವರು ಅಷ್ಟೇ ಡೇನಲ್ಲೆಲ್ಲ ವರ್ಕ್ ಮಾಡಿಬಿಟ್ಟು ನೈಟ್ 10 ಗಂಟೆ ಫೋನ್ ಮಾಡಿದ್ರು, ಜಾಗ್ವಾರ್ ಸರ್ ಇದು ಈ ಥರ ಇದೆ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸೊ ಎಲ್ಲ ಪ್ಲ್ಯಾನ್ ಮಾಡಿದ್ವಿ. ಮ್ಯಾನ್ ಪ್ರಪೋಸರ್ ಗಾಟ್ ಡಿಸ್ಪೋಸ್ ಎಲ್ಲ ಅಷ್ಟೇ ಅಲ್ಲ ಸರ್. ಖಂಡಿತ ಸರ್, ಹಂಗಂತೇಳಿ ಪ್ರಯತ್ನ ಬಿಡ್ದಿರ ಈ ಕ್ಷಣದವರೆಗೂ ಮಾಡ್ತಾನೆ ಇದ್ದೀನಿ ಸರ್. ಖಂಡಿತವಾಗ್ಲೂ ಸರ್, ಒಳ್ಳೇದಾಗಲಿ. ಸೊ ಎಲ್ಲ ನಿಮ್ಮ ಸಹಕಾರ ಖಂಡಿತ ಭಗವಂತಂದು ಆಶೀರ್ವಾದ ಒಂದಿದ್ರೆ ಗೊತ್ತಿಲ್ಲ ಸರ್, ಅದು ಏನಾದ್ರು ಹಾಗೆ ಆಗುತ್ತೆ. ಎಲ್ಲ ಪ್ರಯತ್ನನೂ ಇರ್ಬೇಕು ನಮ್ದು. ಅಲ್ಲ ಭಗವಂತ ಅನ್ಕೊಂಡು ನಾವು ಕೂತ್ಕೊಂಡ್ರೆ ಆಗಲ್ಲ ಅದು. ಅದೇ ಆಯ್ತಾ, ನನಗೂ ಕೆಲವು ಸಲ ಅನಿಸುತ್ತೆ, ಬಟ್ ಅಂದರೆ ಪಾಪ ಅವರು ಯಾವುದೋ ಪಿಕ್ಚರ್ ಮಾಡಬೇಕು ಅಂತ ಬಂದರು, ಅದೊಂದು ಗ್ಯಾಂಗ್ಸ್ಟರ್ ಮೂವಿ ಆಯಿತು. ಈ ಕತೆ ಕೇಳಿದ ತಕ್ಷಣ ಆ ಕತೆನ ಪಕ್ಕಕ್ಕೆ ಇಟ್ಟರು, ಅದು ಬರೀ 1 crore ಮಾಡಬೇಕು ಅಂತ, ಇದೊಂದು 4 to 5 crores ಮಾಡೋಣ ಅಂತ ಹೇಳಿದೆ. ಆಯಿತಾ, ಅಲ್ಲಿ ಊಟಿನಲ್ಲಿ ಬಂಗ್ಲೆ ಹಿಂಗ್ಲೆ ಮಾಡಿ ಹೋಟೆಲ್ಸ್ ಎಲ್ಲ ಆಲ್ಮೋಸ್ಟ್ ಬುಕ್ ಮಾಡ್ತಾಯಿದ್ರು, ಮಾಡಿಕೊಂಡು ಹೋಗೋಣ ನಾವು ಅಂತ ಹೇಳಿದೆ. ಎಲ್ಲ ಪ್ಲ್ಯಾನ್ ಮಾಡಿದ್ರು. ಸೊ ಮ್ಯಾನ್ ಪ್ರಪೋಸರ್ ಗಾಟ್ ಡಿಸ್ಪೋಸರ್. ಸೊ ಅದರಿಂದ ನೋ ಡಿಸಪಾಯಿಂಟ್ಮೆಂಟ್ ಇನ್ ದ ಲೈಫ್. ಅಲ್ಲ ಸರ್? ಖಂಡಿತ ಸರ್. ಓಕೆ, ಇವತ್ತು ಈ ಕ್ಷಣಕ್ಕೆ ಜೀವನದಲ್ಲಿ ಏನೇನು ನಡೆಯುತ್ತೆ ಅಂತ ಹೇಳಿದೆ. ಸೊ ಅದರಿಂದ ಇಡೀ ಲೈಫ್ನಲ್ಲಿ ನೋ ಡಿಸಪಾಯಿಂಟ್ಮೆಂಟ್. ಅದಾಗಿದ್ದರೆ 4-5 ಪಿಕ್ಚರ್ ಪ್ಲ್ಯಾನ್ ಮಾಡಿದ್ರು. ಅವರು ದೊಡ್ಡ ಪ್ರೊಡ್ಯೂಸರ್ ಅವರು ಇದನ್ನು ಕತೆ ತುಂಬ ಚೆನ್ನಾಗಿರುತ್ತೆ, ಅದನ್ನು ಹಾರರ್ ಮಿಕ್ಸ್ ಮಾಡಿ ಆಯಿತಾ ಎಲ್ಲ ಲ್ಯಾಂಗ್ವೇಜ್ಗೂ ಮಾಡೋಣ. ಯಾಕೆಂದರೆ ಹಾರರ್ ಪಿಕ್ಚರ್ಗೆ ದೇರ್ ಇಸ್ ನೋ ಲ್ಯಾಂಗ್ವೇಜ್ ಇಟ್ ಅಲ್ವಾ. ಸೊ ಊಟಿನಲ್ಲಿ ಮಾಡೋಣ ಅಂತ ಹೇಳಿದೆ, ಪ್ಲ್ಯಾನ್ ಮಾಡಿದ್ವಿ. ಸೊ ಗೊತ್ತಿಲ್ಲ, ಹೋಗಲಿ. ನಮ್ಮ ಸಿಲ್ವರ್ ಸ್ಕ್ರೀನ್ 23 ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮಗೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಒಂದು ಅದ್ಭುತವಾದ ಪಾತ್ರಗಳು ನಿಮ್ಮ ಕನ್ನಡ ಮತ್ತು ತಮಿಳು ತೆಲುಗು ಚಿತ್ರರಂಗ ಹುಡಿಕೊಂಡು ಬರಲಿ ಅಂತ ಹೇಳ್ತೀವಿ. ಖಂಡಿತವಾಗ್ಲೂ ಒಬ್ಬ ಯಶಸ್ವಿಯ ಖಳನಾಯಕನಾಗಿ ಬೆಳೀಲಿ, ನಿಮಗೂ ಅನೇಕ ಅವಕಾಶಗಳು ಸಿಗಲಿ ಅಂತ ನಾವು ಸಿಲ್ವರ್ ಸ್ಕ್ರೀನ್ 23 ಯೂಟ್ಯೂಬ್ ಚಾನಲ್ ಕಡೆಯಿಂದ ತಮ್ಮನ್ನು ಮನಸ್ಪೂರ್ವಕವಾಗಿ ಭಗವಂತನಲ್ಲಿ ಕೇಳ್ಕೊತೀವಿ. ಮತ್ತು ನಮ್ಮ ಸ್ಟುಡಿಯೋಗೆ ಬಂದು ಇವತ್ತು ತಮ್ಮ ಅಮೂಲ್ಯವಾದ ಸಮಯವನ್ನು ಕಳೆದು ಇವತ್ತು ನಮಗೊಂದು ಇಂಟ್ರ್ಯೂ ಕೊಟ್ಟಿದ್ದೀರಾ, ಭಾಳ ಸಂತೋಷ. ಖಂಡಿತವಾಗ್ಲೂ ನಮ್ಮ ಸಿಲ್ವರ್ ಸ್ಕ್ರೀನ್ 23 ಯೂಟ್ಯೂಬ್ ಚಾನಲ್ನಿಂದ ತಮಗೆ ಧನ್ಯವಾದಗಳು. ನಿಮಗೆ ನಮ್ಮ ಆತ್ಮೀಯ ಗೆಳೆಯ ಕರ್ಣಗೆ ಥ್ಯಾಂಕ್ ಯು ಫಾರ್ ಆಲ್ ಯುವರ್ ವಿಶಸ್ ಆ್ಯಂಡ್ ಸಪೋರ್ಟ್ ಸರ್. ನಮ್ಮ ಪ್ರಿಯ ವೀಕ್ಷಕರೇ, ನಮ್ಮ ಸಿಲ್ವರ್ ಸ್ಕ್ರೀನ್ 23 ಯೂಟ್ಯೂಬ್ ಚಾನಲ್ಗೆ ಫಸ್ಟು ಸಬ್ಸ್ಕ್ರೈಬ್ ಆಗಿ, ಇಲ್ಲಿ ಬೆಲ್ ಐಕಾನ್ ಒತ್ತಿ, ಹಾಗೆ ಇಲ್ಲಿ ಬರುವ ವಿಡಿಯೋಗಳನ್ನೆಲ್ಲ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.